ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ತರಂಗ 5 ಉತ್ತಮ ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 220ನೇ ವಿಷಯಾಂಕದಲ್ಲಿ ಏನು ಪ್ರಸ್ತಾಪ ಮಾಡ್ತಾ ಇದ್ದಾರಂದ್ರೆ ಸುಖದ ವಿಳಾಸ. ಸುಖ ಅಂದ್ರೆ ಅಂತಿಂತ ಸುಖ ಅಲ್ಲ, ಶಾಶ್ವತ ಸುಖ, ಮೋಕ್ಷದ ಸುಖ. ಇದು ಅತಿ ಮುಖ್ಯವಾದ ಪುರುಷಾರ್ಥ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಪುರುಷಾರ್ಥ ಸಾಧನೆ ಮಾಡಲೇಬೇಕು. ಪುರುಷಾರ್ಥ ಸಾಧನೆಯಲ್ಲಿ ಮನುಷ್ಯ ಜನ್ಮದ ಸಾರ್ಥಕತೆ ಆದ ಅಂತೇಳಿ ನಮ್ಮ ಹಿರಿಯರು, ಸಂತರು, ಶರಣರು, ಮಹಾತ್ಮರು, ಶಿವಯೋಗಿಗಳು, ಶಿವಾಚಾರ್ಯರು, ಶಿವಶರಣರು, ಎಲ್ಲರೂ ಋಷಿ ಮುನಿಗಳು 4 ಪುರುಷಾರ್ಥಗಳನ್ನು ಒಪ್ಪಿಕೊಂಡರ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಪುರುಷ ಅಂದ್ರೆ ಶರೀರ. ಎಂಥ ಶರೀರ? ಮನುಷ್ಯ ಶರೀರ. ಪುರ ಅಂದ್ರೆ ಶರೀರ, ಪುರುಷ ಅಂದ್ರೆ ಆ ಶರೀರದಲ್ಲಿರುವಂಥ ಜೀವ. ಆ ಮನುಷ್ಯ ಶರೀರದೊಳಗಿರುವಂಥ ಜೀವನಿಗಾಗಿ ಇವು 4 ಕರ್ತವ್ಯಗಳು. ಈ ಕರ್ತವ್ಯಗಳು ಅಂತಂದ್ರೆ ಏನು? ಧರ್ಮವನ್ನ, ಅರ್ಥವನ್ನ, ಕಾಮವನ್ನ, ಮೋಕ್ಷವನ್ನ ಸಂಪಾದಿಸಲೇಬೇಕು. ಅಂದ್ರೆ ಈ ಮನುಷ್ಯ ಶರೀರದ ಜೀವಕ್ಕೆ ಒಂದು ಅರ್ಥ, ಬೆಲೆ ಅಂತ ಹೇಳ್ಕೊಂಬಂದ್ರು. ಆದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳಲ್ಲಿ 3 ಏನದವ? ಧರ್ಮ, ಅರ್ಥ, ಕಾಮಗಳು ಇವು ಫಲಗಳನ್ನ ಕೊಟ್ಟು ನಾಶ ಆಗಿಬಿಡ್ತವೆ. ನೀವೇನು ಧರ್ಮದಿಂದ ನಡ್ಕೋತೀರಿ, ನೀವೇನು ಅರ್ಥ ಸಂಪಾದಿಸ್ತೀರಿ, ಅದು ಶಾಸ್ತ್ರಾರ್ಥ ಇರಬಹುದು, ಮತ್ತೆ ನೀವು ಲೌಕಿಕ ಸಂಪತ್ತು ಇರಬಹುದು. ಅವುಗಳನ್ನು ಸಂಪಾದನೆ ಮಾಡೋದೇ ಅರ್ಥ. ಅರ್ಥ ಸಂಪಾದನೆ. ಅರ್ಥ ಇರೋದಕ್ಕೆ ಸಂಪಾದಿಸೋದಕ್ಕೆ. ತಿಳ್ಕೊರಿ, ನೀವು ಏನೇನು ಸಂಪಾದಿಸ್ಕೋತೀರಿ, ಹೊಲ, ಮನಿ, ರೊಕ್ಕ, ರೂಪಾಯಿ, ಜ್ಞಾನ ಎಲ್ಲನೂ ಅದ್ರಾಗೆ ಬರ್ತದೆ. ಎಂಥ ಜ್ಞಾನ ಅಂತಂದ್ರೆ ಶಾಸ್ತ್ರಜ್ಞಾನ. ಅದನ್ನು ಓದಿ ನೀವು ಅರ್ಥ ಮಾಡಿಕೊಂಡು ಅದೆಲ್ಲ ಅರ್ಥನೇ. ಧರ್ಮ ಇರೋದು ನಡೆಯೋದಕ್ಕೆ, ಅರ್ಥ ಇರೋದು ಸಂಪಾದಿಸೋದಕ್ಕೆ, ಕಾಮ ಇರೋದು ಇದಕ್ಕೆ ಸುಖ ದುಃಖ ಅನುಭವಿಸೋದಕ್ಕೆ. ಇವು 3 ಅದಾವ. ಧರ್ಮದಿಂದ ನಡಿಬೇಕು, ಅರ್ಥ ಸಂಪಾದಿಸಬೇಕು, ಮತ್ತೆ ಸುಖ ದುಃಖ ಅನುಭವಿಸೋದಂತಂದ್ರೇನು? ಸುಖ ಅಂತ ಅನುಭವಿಸ್ತಾನೆ, ದುಃಖ ಅನುಭವಿಸ್ಬೇಕಂತ ಅವನು ಹೋಗಂಗಿಲ್ಲ. ಆದ್ರ ಅದು ದುಃಖನೇ ಸುಖ ಆಗಿ ಕಾಣ್ತಿರ್ತದ ಅವಿವೇಕಿಗಳಿಗೆ. ಹೀಗಾಗಿ ಅವರು ದುಃಖವನ್ನು ಅನುಭವಿಸ್ತಿರ್ತಾರೆ, ಗೊತ್ತಾಗಂಗಿಲ್ಲ, ಆಮೇಲೆ ಗೊತ್ತಾಗ. ಅದಕ್ಕೆ ಧರ್ಮ, ಅರ್ಥ, ಕಾಮ ಈ 3 ಪುರುಷಾರ್ಥಗಳ ಕರ್ಮಫಲಗಳು ಏನು ಅದವಲ್ಲ, ಆ ಕರ್ಮಫಲಗಳು ಏನ್ ಮಾಡ್ತಾವಂದ್ರ ಈ ಕರ್ಮಗಳು ಫಲ ಕೊಟ್ಟು ನಾಶ ಆಗಿಬಿಡ್ತಾವ.
ಅದಕ್ಕೆ ಇವಕ್ಕೇನಂತಾರ ಅಂದ್ರ ನೀವೇ ಕೆರೆ ಧರ್ಮದಲ್ಲಿಂತ ನಡೆದರೂ ಸಹಿತ ನಿಮಗೊಂದು ಫಲ ಕೊಟ್ಟು ಅದು ನಾಶ ಆಗ್ಬಿಡ್ತು. ಧರ್ಮ ಪುರುಷಾರ್ಥನೂ ಅಷ್ಟೇ, ಅರ್ಥ ಪುರುಷಾರ್ಥನೂ ಅಷ್ಟೇ, ಕಾಮ ಪುರುಷಾರ್ಥನೂ ಅಷ್ಟೇ. ಧರ್ಮ ಇರೋದಕ್ಕ ಏನ್ ಕೂತು ಚರ್ಚೆ ಮಾಡ್ಲಕ್ಕ? ಧರ್ಮ ಎದಕ್ಕದರಿ? ಧರ್ಮಂ ಚರ, ನಡೆಯೋದಕ್ಕ ಅವರಂಗ ನಡೆಯೋದಕ್ಕ ನುಡಿಯೋದಕ್ಕ ನಡೆ ನುಡಿಗಳಲ್ಲಿ ಧರ್ಮ ಇರಬೇಕು. ಮತ್ತ ಅರ್ಥ ಅಂತಂದ್ರ ಸಂಪಾದನೆ. ಆ ಸಂಪಾದನೆಯಲ್ಲಿ ಒಂದು ಅರ್ಥ ಇರಬೇಕು. ಸತ್ಯ ಶುದ್ಧ ಕಾಯಕ ಮಾಡಿ ಬಂದ ದ್ರವ್ಯವನ್ನ ಗುರು ಲಿಂಗ ಜಂಗಮರಿಗೆ ಅರ್ಪಿಸಿ ಒಕ್ಕ ಮಿಕ್ಕ ಪ್ರಸಾದವನ್ನ ಸ್ವೀಕರಿಸುವವನೇ ನಿಜ ಶರಣ. ಇದು ಅರ್ಥ. ಅದರೊಳಗ ಎಲ್ಲನೂ ಬಂತು. ಸಂಪಾದನೆ, ಅರ್ಥ ಸಂಪಾದನೆ. ಮುಂದೇನಾಯ್ತು? ಕಾಮ ಅಂತಂದ್ರ ಸುಖ ಅನುಭವಿಸೋದು. ಸುಖ ಅಂತ ತಿಳ್ಕೊಂಡು ಏನಾಗ್ಯಾರ, ರಾಜಕಾರಣಿಗಳಾದ್ರೆ ಬಹಳ ಚಲೋ, ಪಾಲಿಟಿಷಿಯನ್ಸ್ ಆದ್ರೆ ಬಹಳ ಚಲೋ. ಯಾವುದೇ ಒಂದು ಹುದ್ದೆ ವಿದ್ಯೆ ಅಧಿಕಾರ ಹಿಡಿದೇವಂತಂದ್ರ ಆಧೀನದಲ್ಲಿರುವ ಜೀವಿಗಳೆಲ್ಲ ದುಡಿದು ನಮಗೆ ಗೌರವ ಕೊಡ್ತಾರ, ತನ್ನ ಕನಕಾದಿಗಳಿಂದ ನಮ್ಮನ್ನ ಮೆರವಣಿಗೆ ಮಾಡ್ತಾರ ಅಂತ ತಿಳ್ಕೊಂಡು ರಾಜರಾಗ್ತಾರ. ರಾಜರು ಸುಖವಾಗಿ ಇರ್ಬೋದು. ಅದು ಎಂತ ಸುಖ ಅಂದ್ರೆ ಲೌಕಿಕ ಸುಖ, ಕಿಂಚಿತ್ ಸುಖ, ಕ್ಷಣಿಕ ಸುಖ, ಅನಿತ್ಯ ಸುಖ, ಅನಿಜ ಸುಖ. ನಿಜ ಸುಖದ ವಿಳಾಸ ಇಲ್ಲಿ ಹೇಳಕತ್ತಿದ್ದ ಯಾವುದು? ನಿಜ ಸುಖದ ವಿಳಾಸ, ಅನಿತ್ಯ ಸುಖದ ವಿಳಾಸ ಅಲ್ಲ. ಉಳಿದ ಸುಖಗಳೆಲ್ಲ ಅನಿತ್ಯ ಸುಖಗಳು. ಅದಕ್ಕೆ ನಿಜ ಸುಖ ಎಲ್ಲದಂತಂದ್ರ ಮೋಕ್ಷ ಸಾಧನೆಯಲ್ಲದ. ಮೋಕ್ಷ ಸಾಧನೆಯಲ್ಲದ. ನಾವೇನ್ರಿ ಸುಖವಾಗಿ ಇದೀವೆಲ್ಲ ಅಂತಿದ್ದೇವಂದ್ರ ಅದು ಮೋಕ್ಷ ಸಾಧನೆಗೆ ಸಂಬಂಧಿ ಸುಖ ಇತ್ತಂದ್ರೆ ಅದು ನಿಜ ಸುಖ. ಮೋಕ್ಷ ಸಾಧನೆ ಇರಲಾರದೆ ಬರೀ ಯಾವುದೇ ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಸಂಪತ್ತು ಸಂಬಂಧಗಳ ಸುಖ ಇತ್ತು ಅಂತಂದ್ರ ಅದು ಅನಿತ್ಯ ಸುಖ, ಬಂಧನಕಾರಿ ಸುಖ, ಕ್ಷಣಿಕ ಸುಖ, ಕಿಂಚಿತ್ ಸುಖ. ಇದೆಲ್ಲ ತಿಳ್ಕೋಬೇಕೆ. ಸುಖವಾಗಿದೀವಿ ಅಂದ್ರೆ ಯಾವ್ದ್ರಾಗ ಸುಖವಾಗಿದ್ದೀರಿ? ಬಂಧನಕಾರಿ ಸುಖ. ಅದಕ್ಕೆ ಇದು ಮೋಕ್ಷದ ಸುಖ ಏನು? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಪರಮಾನಂದ ಪ್ರಾಪ್ತಿ ಹೆಂಗಂದ್ರ ಆನಂದ ಬರಬೇಕು, ನಮ್ಮೊಳಗೆ ನಿಲ್ಲಬೇಕು, ಮತ್ತೆ ಅದು ಕಡಿಮೆ ಆಗಬಾರ್ದು, ಹೊಳ್ಳಿ ಹೋಗಬಾರ್ದು ಅಂತ ಸುಖ ಇರಬೇಕು. ಕಡಿಮೆ ಆಗ್ಲಕತ್ತದ ಹೊಳ್ಳಿ ಹೋಗ್ಲಕತ್ತದ ಅಂದ್ರ ಅದು ಏನದ ಅಂದ್ರ ಜ್ಞಾನದ ಸುಖ ಅದೇ ಹೊರತು ಭಾನದ ಸುಖ ಅಲ್ಲ. ಶಾಸ್ತ್ರಜ್ಞಾನ ಎಲ್ಲ ಬಹಳ ಚಂದ ತಿಳ್ಕೊಂಡು ತಾನು ಮಾತಾಡೋದು, ಇನ್ನೊಬ್ರಿಗೆ ಮಾತಾಡ್ಲಕ್ ಕಲ್ಸೋದು, ಇದೆಲ್ಲ ಏನದ ಜ್ಞಾನದ ಸುಖ. ಆದರೆ ಅದನ್ನ ತಾನು ಅನುಭವಿಸ್ತಾ ಇದ್ನಂದ್ರೆ ಅದು ಭಾನದ ಸುಖ. ಅವನೊಳಗಿರುವ ಆನಂದ ಮತ್ತೊಂದು ಬಯಸಿರಬಾರ್ದು, ಅಷ್ಟ ಆನಂದ ಇರ್ಬೇಕು. ಇನ್ನೊಂದು ಏನಾರ ಬೇಕು ಅಂದಿರಬಾರ್ದು. ಅದು ಬಿಟ್ರೆ ಮತ್ತೊಂದು ಏನಿಲ್ಲ, ಅದೊಂದೇ ಬೇಕು, ಅದೊಂದೇ ಸಾಕು ಅನ್ನೋಂಥ ಆನಂದ. ಅದೇ ಪರಮ ಸುಖ, ಪರಮ ಆನಂದ. ದುಃಖ ನಿವೃತ್ತಿ ಅಂತಂದ್ರ ನಮ್ಮ ಅಜ್ಞಾನದ ಕಾರಣ ನಮಗೆ ದುಃಖ ಆಗ್ಯದ. ಆ ಅಜ್ಞಾನ ಏನಾಗಬೇಕು? ಹೋಗ್ತಾ ಇರ್ಬೇಕು. ಹೋದ ದುಃಖ ಮತ್ತೆ ಬರಬಾರ್ದು. ಈ ದೇಹ ನಾನಲ್ಲ ಅಂತೇಳಿ ತಿಳ್ಕೊಳ್ರಿ. ದೇಹನೇ ನಾನು ಅನ್ನೋದು ಅಜ್ಞಾನ. ಇದು ಏನ್ ಮಾಡ್ತದ? ದೇಹನೇ ನಾನು ಅಂದನೆ ಅಂತಂದ್ರ ನನ್ನದು ಅಂತೇಳಿ ಜಗತ್ತಿನೊಳಗ ಎಷ್ಟೋ ಜೀವಿಗಳ ಎಷ್ಟೋ ವಸ್ತುಗಳ ಮೇಲೆ ತನ್ನದೇ ಅಧಿಕಾರ ರಚನೆ ಮಾಡಿಕೊಂಡು ನಾನು ನನ್ನದು ಅಂತೇಳಿ ಯಾರು ಮಾಡಿಕೊಂಡು ಅದರೊಳಗೆ ಮುಣಿಗಿ ಬೀಳ್ತಾನಲ್ಲ, ಅದು ಏನಾಗ್ತದ? ಸುಖ ದುಃಖ ಕೊಡ್ತದ, ಜನ್ಮ ಪುನರ್ಜನ್ಮಕ್ಕೆ ಕಾರಣ ಆಗ್ತದ. ಅಂತ ದುಃಖ ಅದು ಏನು? ನಾ ದೇಹ ನಾನಲ್ಲ ಅಂತೇಳಿ ವಿಚಾರ ಸಾಗರ ಶುರು ಆಗೋದಕ್ಕಿಂತ ಮೊದಲು ಗೊತ್ತಿತ್ತು. ವಿಚಾರ ಸಾಗರ ಗೊತ್ತಾದ್ಮೇಲೂ ಗೊತ್ತದ. ಅದು ಹೋಗ್ಯದೇನು? ದೇಹ ನಾನಲ್ಲ ಅನ್ನೋದು ಬಂದದೇನು ನಮಗೊಳಗ ಅರಿವು? ಈ ದೇಹ ನಾನಲ್ಲ, ಈ ದೇಹ ನಾನಲ್ಲ, ಈ ದೇಹ ನಾನಲ್ಲ ಬೈಪಾಟ್ ಮಾಡ್ಕೋತ ಕೂತ್ರ ಆಗ್ತದೇನು? ಅದು ಅನುಭವಿಸಬೇಕು. ಅದು ಅನುಭವಕ್ಕೆ ತಂದ್ಕೋಬೇಕು. ಎಚ್ಚರಿಕೆಯಿಂದ ನಾವು ಆಡುವ ಪ್ರತಿಯೊಂದು ನಡೆ ನುಡಿಗಳಲ್ಲಿ ಈ ದೇಹ ನನ್ನದು ಅಂತ ಮಾತಾಡ್ಲಕತ್ತೀನೋ,
ದೇಹ ನಾನಲ್ಲ ಅಂತ ಮಾತಾಡ್ಲಕತ್ತೀನೋ, ದೇಹ ನನ್ನದು ಅಂತ ಕೆಲಸ ಮಾಡ್ಲಕತ್ತೀನೋ, ದೇಹ ನಾನಲ್ಲ ಅಂತ ಕೆಲಸ ಮಾಡ್ಲಕತ್ತೀನೋ, ದೇಹ ನನ್ನದು ಅಂತ ವಿಚಾರ ಮಾಡ್ಲಕತ್ತೀನೋ, ದೇಹ ನಾನಲ್ಲ ಅಂತ ವಿಚಾರ ಮಾಡ್ಲಕತ್ತೀನೋ. ಈ ದೇಹನೇ ನಾನು, ಅನಿತ್ಯವಾದ. ಇದು ಯಾವಾಗ ಹುಟ್ಟದ ಗೊತ್ತಿಲ್ಲ, ಯಾವಾಗ ಹೋಗ್ತದ ಗೊತ್ತಿಲ್ಲ, ಏಸು ಸಾರಿ ಹುಟ್ಟದ ಗೊತ್ತಿಲ್ಲ, ಏಸು ಸಾರಿ ಸತ್ತದ ಗೊತ್ತಿಲ್ಲ. ಅದನ್ನೇ ನಾನು ಅಂತೇಳಿ ತಿಳ್ಕೊಂಡಿದ್ದಕ್ಕೆ ಏನಾಗ್ತದ? ದುಃಖ ಆಗ್ತದೆ. ಅದಕ್ಕೆ ಅದನ್ನ ಕಳ್ಕೋಬೇಕು. ಅದು ಕಳ್ಕೊಂಡ್ರೆ ಹೆಂಗೆ ಕಳ್ಕೋಬೇಕು? ಮತ್ತೆ ಈ ದೇಹ ನಾನು ಅನ್ನೋಂಥ ಪ್ರಜ್ಞೆನೆ ಬಂದಿರಬಾರ್ದು, ಅಂಥದ್ದೊಂದು ಕಳ್ಕೋಬೇಕು. ಅದಕ್ಕೆ ಈ ರೀತಿ ಕಳ್ಕೊಂಡ್ರದ್ದು ಮತ್ತೆ ಒಳ್ಳೆ ಬರಬಾರ್ದು. ಮತ್ತ ಏನಾರ ಅಲ್ಪ ಸ್ವಲ್ಪ ದೇಹ ನಾನು ಅನ್ನೋದು ಉಳಿದಿತ್ತು, ದೇಹ ಮೋಹ ಅಂತಂದ್ರೆ ಅದು ಹೆಚ್ಚಾಗಬಾರ್ದು, ಕಡಿಮೆ ಹಾಕೋತ್ ಹೋಗ್ಬೇಕು, ಕರಕ್ಕೊತ್ ಹೋಗ್ಬೇಕು. ಈಗ ಗಾಯ ನೋಡ್ರಿ, ನಿಮ್ಗೊಂದು ಏನಾರ ಗಾಯ ಆಯ್ತು ಅಂದ್ರೆ ಅದಕ್ಕೇನು ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿ ತೊಳೆದು ಅದಕ್ಕೊಂದಿಷ್ಟು ಡೆಟಾಲು ಅವು ಇವು ಒಂದಿಷ್ಟು ಏನಾರ ಆಂಟಿ ಬ್ಯಾಕ್ಟೀರಿಯಲ್ ಲಿಕ್ವಿಡ್ಗಳು ಹಚ್ಚಿ, ಅದ್ರ ಮೇಲೆ ಮಲಾಮ್ ಹಚ್ಚಿ, ಅದ್ರ ಮೇಲೆ ಪೌಡರ್ ಹಾಕಿ ಕಟ್ತೀರಿ. ಬಟ್ಟಿ ಕಟ್ತಿರೋ, ಪಟ್ಟಿ ಹಚ್ಕೋತಿರೋ, ಏನೋ ಮಾಡ್ತೀರಿ. ಈಗ ಅದು ಗಾಯ 2 ದಿನಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಡ್ರೆಸ್ಸಿಂಗ್ ಮಾಡಬೇಕಾಗ್ತದ ಅಂತ ಹೇಳ್ತಾರೆ. ಆಯ್ತು, 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಡ್ರೆಸ್ಸಿಂಗ್ ಮಾಡಬೇಕಾದಾಗ ಅದನ್ನ ಬಿಚ್ಚಿ ನೋಡಿದಾಗ ಮೊದಲಿನಕ್ಕಿಂತ ಗಾಯ ಈಗ ಏನಾಗಿರ್ಬೇಕು? ಒಣಗಿರ್ಬೇಕು. ಅದು ಅಗಲಿದ್ದದ್ದು ಹತ್ತಿ ಆಗ್ಬೇಕು, ಹತ್ತಿ ಹಾಕೋತ್ ಹೋಗ್ಬೇಕು. ಪ್ರತಿ ಸಲ ಡ್ರೆಸ್ಸಿಂಗ್ ಮಾಡಿದಾಗ ಏನಾಗ್ಬೇಕದು? ಹತ್ತಿ ಹಾಕೋತ ಹೋಗ್ಬೇಕದು. ಹೌದಾ ಇಲ್ಲ? ಒಣಗ್ಕೋತ ಹೋಗ್ಬೇಕದು ಗಾಯ. ನೀವು ಒಂದು ಡ್ರೆಸ್ಸಿಂಗ್ ಸಲುವಾಗಿ ಅದು ವಾಪಸ್ ತೆರೆದ ಹೊತ್ನಾಗ ಅಕಸ್ಮಾತ್ ಅದು ಗಾಯ ಇನ್ನ ಹಸಿ ಇತ್ತು, ಇನ್ನ ಅದ್ರೊಳಗಿಂದ ಏನೋ ರಸ ಸೋರ್ಲಕತ್ತಿತ್ತು, ಇನ್ನ ಗಾಯ ಅಗಲಾಗಿತ್ತು ಅಂದ್ರೆ ಅದು ಚಿಕಿತ್ಸೆ ಆದಂಗ ಆಲಾರ್ದಂಗ, ಟ್ರೀಟ್ಮೆಂಟ್ ಕೊಟ್ರು ಅದು ಫಲಕಾರಿ ಆಗಿಲ್ಲ. ಹೌದಲ್ಲ? ಈಗ ಅದು ಏನಾಗಬೇಕು? ಒಣಗಬೇಕು, ಹತ್ತಿ ಆಗ್ಬೇಕು. ಹತ್ಯಾಗಿ ಅಲ್ಲಿ ಗಾಯನೇ ಇಲ್ಲದಂಗ ಆಗ್ಬೇಕು, ಅದರದ್ದು ಒಂದು ಕಲಿ ಸಹಿತ ಉಳಿಲಾರ್ದಂಗ ಆಗ್ಬೇಕು. ಅದಕ್ಕೆ ಟ್ರೀಟ್ಮೆಂಟ್ ಅಂತಾರೆ, ಟ್ರೀಟ್ಮೆಂಟ್ ಸಕ್ಸಸ್ ಅಂತಾರೆ. ಹಂಗ ಆಗಬೇಕು. ಅದನ್ನ ಬಿಟ್ಟು ಇನ್ನ ಇಟ್ಟು ಗಾಯನೇ ದೊಡ್ಡದಾಗ್ಲಕತ್ತದ ಅಂದ್ರೆ ನೀವು ಮಾಡ್ತಾ ಇರೋ ಸಾಧನೆ ಸರಿಗಿಲ್ಲ. ಎಲ್ಲಾನು ಬೇಕಾದಂಥದ್ದೇ ನಿಮಗೆ ಸಾಹಿತ್ಯ ಸಿಕ್ಕಿರ್ಬೋದು, ಬೇಕಾದಂಥದ್ದು ನಿಮಗೆ ಹೇಳೋರು ಸಿಕ್ಕಿರ್ಬೋದು. ಅಷ್ಟೆಲ್ಲ ಹೇಳಿದ್ರು ಸಹಿತ ಅದರದ್ದು ಉಪಯೋಗ ನಿಮಗೆ ತೆಕ್ಕೊಳ್ಳಕ್ಕ ವಿವೇಕ ಇರಲಿಲ್ಲ, ಅದರೊಳಗೆ ವೈರಾಗ್ಯ ಇರಲಿಲ್ಲ, ಶಮದಮಾದಿ ಷಟ್ ಸಂಪತ್ತಿ ಇರಲಿಲ್ಲ, ಬರೇ ಮುಮುಕ್ಷತ್ವನೂ ಸರಿ ಗೊತ್ತಿಲ್ಲ, ಮುಂದೆ ಮೋಕ್ಷ ಮುಕ್ತನಾಗಬೇಕೆಂಬ ಪ್ರಯತ್ನವಿಲ್ಲ, ಹಿಂದೆ ನಾನಾ ಯೋನಿಗಳಲ್ಲಿ ಹುಟ್ಟಿ ಬಂದೇನೆಂಬ ಹೇಸಿಕೆ ಇಲ್ಲ ಈ ಜನ್ಮಕ್ಕ ಅಂಥೇಳಿ ಹೇಳ್ತಾರೆ. ಎಷ್ಟು ಯೋನಿಗಳಲ್ಲಿ ಹುಟ್ಟಿ ಬಂದಿನಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಆದ್ರೂ ಹೇಸಿಕೆ ಇಲ್ಲ. ಮತ್ತೆ ಮುಂದೆ ಅಂಥದ್ರಾಗೆ ಹುಟ್ಟಿ ಬರ್ತೀನಿ ಅನ್ನೋದು ಭಯನೇ ಇಲ್ಲ. ಮತ್ತೆ ಸುಮ್ಮನೆ ಅದೇ ದುಷ್ಕರ್ಮಗಳು ಮಾಡಿ, ದುರಾಲೋಚನೆ ಮಾಡಿ, ದುರ್ಬುದ್ಧಿಯನ್ನ ವ್ಯಕ್ತಪಡಿಸ್ಕೊತ ಜೀವನ ಮಾಡಿ ಜನ್ಮ ಸಾರ್ಥಕ ಮಾಡ್ಕೊಳ್ಳೋದು ಬಿಟ್ಟು ಜನ್ಮ ವ್ಯರ್ಥ ಮಾಡ್ಕೋತಾವಲ್ಲಪ್ಪ ಈ ಜೀವಿಗಳು ಅಂತೇಳಿ ಸಂತರು, ಮಹಾತ್ಮರು, ಶರಣರು ಮಾರ್ಗದರ್ಶನ ಮಾಡೇ ಮಾಡ್ತಾರೆ. ಅದಕ್ಕೆ ಇಲ್ಲಿ ಸುಖದ ವಿಳಾಸ ಅಂದ್ರೆ ನಿಜ ಸುಖದ ವಿಳಾಸ. ಈ ನಿಜ ಸುಖದ ವಿಳಾಸ ಹುಡುಕಾಡಿಕೊಂಡೆ ಪ್ರತಿಯೊಂದು ಜೀವಿಗಳು ಹೋಗ್ತವೆ. 84 ಲಕ್ಷ ಜೀವರಾಶಿಗಳು, ತಿರ್ಯಕಗಳು ಮತ್ತೆ ದೇವತೆಗಳು ಎಲ್ಲರಿಗೂ ಈ ನಿಜ ಸುಖದ ವಿಳಾಸಕ್ಕಾಗಿ ಹೋಗ್ತಾರೆ. ಅಲ್ಲಿ ನಿಜ ಸುಖದ ವಿಳಾಸ ಏನದ ಅಂತಂದ್ರ ಒಬ್ಬ ಎಂತ ಗುರು ಇರಬೇಕು. ಸಂಜೆ ಹೇಳ್ತಾರ ಗುರು ಎಂತ ಇರ್ಬೇಕಂತೇಳಿ ರೇವಣ ಸಿದ್ಧರು ಹೇಳ್ತಾರ. ಹೆಂಗಿರ್ಬೇಕು? ಜಗದ್ವಿಖ್ಯಾತ, ಲೋಭ ಮೋಹ ದೂರ, ಜೀವಾತ್ಮ ಪರಮಾತ್ಮ ಸ್ವರೂಪವನ್ನ ತಿಳಿದವನು, ಶಿವಾದ್ವೈತ ಸಿದ್ಧಾಂತ ಸ್ವರೂಪನು, ಪ್ರಾಪಂಚಿಕ ವಿಷಯಗಳಲ್ಲಿ ವಿರತಿ ಭಾವವುಳ್ಳವನು, ಶಿವಧರ್ಮ ನಿಷ್ಠನು, ಸತ್ಯವಾದಿಯು, ಸದಾಚಾರ ಸಂಪನ್ನನು, ಕರುಣಾಮಯನು, ಲಿಂಗ ಪೂಜಾ ನಿಷ್ಠನು, ಆಗಮ ಸ್ವರೂಪನಾದ ಸದ್ಗುರುವರನು, ಅವನನ್ನ ನಾವು ಆಶ್ರಯಿಸಬೇಕು.
ಸದ್ಗುರುವನ್ನ ಆಶ್ರಯಿಸಬೇಕು. ತಿಳಿತ್ರ? ಸತ್ತ ಗುರುವನ್ನು ಅಲ್ಲ. ಯಾವುದೋ ಕಾಲದಲ್ಲಿ ತಾನು ಸಾಧನೆ ಮಾಡಿ 4 ಮಂದಿಗೆ ತಿಳಿಸಿ ಮತ್ತ ಅವ್ರೇನು ತಮ್ಮದು ಆಯುಷ್ಯ ಮುಗಿದ್ಮೇಲೆ ಹೋಗಿಬಿಟ್ಟಿರ್ತಾರ. ಅಂಥವ್ರ ಫೋಟೋ, ಅಂಥವ್ರ ಮೆರವಣಿಗೆ, ಅಂಥವ್ರ ಸಮಾಧಿ ಮುಂದ ಕೂತು ನೀವು ಏನು ಮಾಡಿದ್ರು ಮೋಕ್ಷ ಆಗಂಗಿಲ್ಲ. ಸತ್ತ ಗುರುವಿನಿಂದ ನಮಗ ಮೋಕ್ಷ ಆಗಂಗಿಲ್ಲ. ತಿಳ್ಕೊಂಡ್ಬಿಡ್ರಿ. ಇದು ಗೌರವ ಕೊಡೋದಕ್ಕಷ್ಟೇ. ಆ ಮೂರ್ತಿ ಮಾಡಿ ನಾವು ಎಲ್ಲಾ ಚೌಕನಾಗಿಟ್ರು ಅಷ್ಟೇ, ಅದ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿದ್ರು ಅಷ್ಟೇ. ಆ ಗುರು ಹೆಂಗಿರ್ಬೇಕು? ನಿಮ್ಮ ಗುರು ಸಜೀವ ಗುರು ಆಗಿರಬೇಕು. ಸಜೀವ ಗುರು, ನಿರ್ಜೀವ ಗುರು ಇಲ್ಲ. ಅವ್ರು ಬರೆದ ಸಾಹಿತ್ಯ ತಗೊಂಡು ನಾವು 3 ಹೊತ್ತು ಓದಿದ್ರೂ ಮೋಕ್ಷ ಆಗಂಗಿಲ್ಲ. ನಮಗೊಬ್ಬ ಸಜೀವ ಗುರು ಇರಬೇಕು. ತಿಳಿದ್ರ? ನಾವು ನಿರ್ಜೀವರಿಗೆ ಯಾಕ ಪೂಜೆ ಮಾಡ್ತೀವಿ ಅಂತಂದ್ರೆ ಅವರಿಗೆ ಗೌರವ ಕೊಡುವುದಕ್ಕಷ್ಟೇ ಹೊರತು ಅವರಿಂದ ಮೋಕ್ಷ ಆಗಂಗಿಲ್ಲ. ಇದು ತಿಳ್ಕೊಂಡ್ಬಿಡ್ರಿ. ಎಂಥ ಗುರು, ಎಂಥವ್ರನ್ನ ಆಶ್ರಯಿಸಿದ್ರೆ ನಮ್ಮ ಮರುವು ಹರಿದು ನಮಗೆ ಅರಿವು ಬರ್ತದಂದ್ರೆ ಸಜೀವ ಗುರುಗಳನ್ನೇ ನಾವು ಆಶ್ರಯಿಸಬೇಕು. ಅದಕ್ಕೆ ಇಲ್ಲೇನಾಯ್ತು? ಸುಖದ ವಿಳಾಸ. ಆ ನಿಜ ಸುಖದ ವಿಳಾಸಕ್ಕಾಗಿ ಒಂದು ಪಟ್ಟಿನೇ ಕೊಟ್ಟು ಬಿಟ್ಟಾರ. 1ನೇ ದೋಹಾದೊಳಗ ರಾಜರಾದ್ರ ನಾವು ಸುಖಿಯಾಗಿರ್ತೀವಿ ಅಂತ ತಿಳ್ಕೊಂಡ್ರೆ ಅದು ಸುಳ್ಳ. ಮತ್ತ 2ನೇದ್ರೊಳಗ ಯಾರ ರಾಜ ಗೀಜ ನಮ್ಮದು ನಾವು ಆನಂದವಾಗಿ ಹಾಡ್ಕೋತಿದ್ರು ಸುಖಿಗಳಾಗಿರ್ತೀವಿ ಅಂತೇಳಿ ಅಂದ್ರೆ ನೀ ಬೆಕ್ಕದ ಹಾಡ ಹಾಡ್ತಿರ್ಬೋದು. ಹಾಡ ಹಾಡುವಾಗ ನಿನಗೇನು ಆನಂದ ಆಗ್ತದ ಅದು ಶಾಶ್ವತ ಆನಂದ ಅಲ್ಲ. ಮತ್ತು ಹಾಡುಗಾರರಲ್ಲಿ ಅತ್ಯಂತ ಶ್ರೇಷ್ಠ ದೇವಗಂಧರ್ವನೇ ಇದ್ರೂ ಸಹಿತ ಅವ ಎಟತ್ ಹಾಡ್ತಿರ್ತಾನ ಅಟ್ಟತ್ತೆ ಅವನು ಆನಂದವಾಗಿರ್ತಾನ. ಹಾಡ ನಿಂತ ಮೇಲೆ ಮತ್ತ ದುಃಖಿನೇ ಆಗಿರ್ತಾನ. ಹೀಗಾಗಿ ಗಂಧರ್ವರು ಆನಂದವಾಗಿರ್ತಾರ ಅಂತ ಅಂದ್ರೆ ಅವ್ರದೂ ವಿಳಾಸ. ಗಾನ ಗಂಧರ್ವ, ಗಾಯನ, ಗವಾಯಿ, ನೃತ್ಯ, ಕಲೆ ಏನೇನದಲ್ಲ ಒಂದು ಸ್ಯಾಂಪಲ್ ಕೊಟ್ಟಿರ್ತಾರ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಕಲೆಗಳು ಮಾಡಿದ್ರು ಸಹಿತ ಅವೆಲ್ಲ ಏನದವ ಆತ್ಮಸುಖ ಅಲ್ಲ, ಮನರಂಜನೆಗಳು ಅಷ್ಟೇ. ಅದು ನಿಜವಾದ ವಿಳಾಸ ಅಲ್ಲ. ಚೌಪಾಯಿ 47 ಸುಖ ಗಂಧರ್ವ ದೇವಕೋ ಜೋ ಹೈ. ಯಾವ ಗಂಧರ್ವ ದೇವರಿಗೆ ಸುಖ ಅದ ತಾತೇ ಸತ್ಗುಣ ಪಿತರನಕೋ ಹೈ. ಯಾರು ಈ ಗಂಧರ್ವರ ಹಾಡ ಹಾಡ್ಕೋತ ಜಗತ್ತು ಮರೆತು ಹೆಂಗಿರ್ತಾರಲ್ಲ ಅಂತವಕ್ಕಿಂತ ಸತ್ಗುಣ ಅಂತಂದ್ರೆ ಭಯಂಕರ 100,000 ಪಟ್ಟು 1,000 ಪಟ್ಟು ಯಾರು ಸುಖಿಗಳದಾರಂದ್ರ 100 ಪಟ್ಟು ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳು ಸುಖವಾಗಿದಾರ ಅಂತ ಹೇಳ್ತಾರೆ. ನೋಡ್ರಿ, ಎಲ್ಲ ಸುಮ್ಮನೆ ಯಾರು ಬೇಕವ್ರು ಏನ್ ಬೇಕದು ಮಾತಾಡ್ತಿರ್ತಾರೆ. ಈ ಪಿತೃಗಳನ್ನ ಗೌರವಿಸೋದು, ನಮ್ಮ ಹಿಂದೆ ಸತ್ತವರಿಗೆ ಗೌರವಿಸೋದು ನಮ್ಮ ಗೌರವ, ನಮ್ಮದು ಕರ್ತವ್ಯ ಆದಲ್ರಿ. ಪ್ರೀತಿಲಿಂತ ಅವರಿಗಾಗಿ ಅವ್ರು ಏನು ಇಷ್ಟಪಡ್ತಿರ್ತಾರ ಅದನ್ನ ತಂದು ಒಂದ್ ಕಡೆ ಎಲ್ಲರೇ ಅಡವೆಗ ಇಟ್ರೆ ಯಾವರ ಪಶು ಪಕ್ಷಿ ಪ್ರಾಣಿಗಳು ಬಂದು ಅವುಗಳನ್ನ ತಿಂದು ಅಂತಂದ್ರೆ ಅದು ಏನಾಗ್ತದ? ಎಲ್ಲದರೊಳಗಿರೋ ಜೀವ ಒಂದೇ ಅಲ್ಲ. ಹೀಗಾಗಿ ಆ ಜೀವಕ್ಕೆ ನಾವು ಸಂತೃಪ್ತಿ ಪಡಿಸ್ದಂಗೆ ಆಗ್ತದ ಅಂತೇಳಿ ಒಂದು ಆಚರಣೆ. ಅದಕ್ಕೆ ಸಹಿತ ಟೀಕೆ ಮಾಡ್ತಾರೆ. ಏನ್ ಬೇಕಾದ್ರೆ ಟೀಕೆ. ನಿಮ್ಮ ಪಿತೃಗಳಿಗೆ ನೀವು ಗೌರವ ಕೊಡ್ಲಿಕ್ಕೆ ಬಿಡ್ರಿಪ್ಪ. ನಿಮ್ಮ ಪಿತೃಗಳಿಗೆ ನೀವು ಗೌರವ ಕೊಡ್ಲಿಕ್ಕೆ ಬಿಡ್ರಿ. ಇನ್ನೊಬ್ಬರು ಏನೋ ಒಂದು ಗೌರವ ಮಾಡ್ತಿರ್ತಾರ, ಆಚರಣೆ ಮಾಡ್ತಿರ್ತಾರಲ್ಲ, ಅವರಿಗೆ ಟೀಕೆ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದು ನಿಮ್ಮ ಕೆಲಸ ಅಲ್ಲ. ಇನ್ನೊಬ್ಬರ ಶ್ರದ್ಧೆ ಹಾಳು ಮಾಡೋ ಕೆಲಸ ಅಲ್ಲ. ಇಲ್ಲಿ ಪಿತೃಗಳ ಬಗ್ಗೆ ಒಂದು ನಮ್ಮಲ್ಲಿ ಭಾವನೆಯಾದ ಏನೋ ಒಂದು ಆಚರಣೆ ಮಾಡ್ತಿರ್ತಾರ, ಆ ಆಚರಣೆಗೆ ಯಾರು ಟೀಕೆ ಮಾಡಬಾರ್ದು. ಅವ್ರ ಪಿತೃಗಳಿಗೆ ಏನು ಗೌರವ ಕೊಡುವ ಒಂದು ಪ್ರಕ್ರಿಯೆ. ಅಂಥದ್ದು ನಮ್ಮ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳು
ಈ ಗಾನ ಗಂಧರ್ವ ದೇವಗಂಧರ್ವರಿಗಿರುವುದಕ್ಕಿಂತ 1000 ಪಟ್ಟ ಸುಖಿಗಳದರವರು. ಮತ್ತೆ ತಿನ್ನತೆ ಪಿತರನಕೋ ಪುನಿ ಅಜಾನ ದೇವನೆಮಿ ತಿನ್ನತೆ ಸೌಗುಣ ಕರ್ಮ ದೇವಮೇ ಜಿನತೆ ಅಂತಂದ್ರೆ ಮತ್ತೆ ಅದಕ್ಕಿಂತಲೂ ಈ ನಮ್ಮ ಪಿತೃಗಳಿಗಿಂತಲೂ ಅಧಿಕ ಪಾಲು 100 ಪಾಲು ಅಜಾನ ದೇವತೆಯಲ್ಲಿ ಅಂತಂದ್ರೆ ಸುಖವಿರುವುದು. ಆ ದೇವತೆಗಳು ಅಂತ ಅಜಾನ ದೇವತೆಗಳು ಅಂತ ಎಲ್ಲ ಕೋಟಿ ಕೋಟಿ ದೇವರದವಲ್ರಿ, ಅವೆಲ್ಲ ಅಜಾನ ದೇವತೆಗಳಲ್ಲಿ ಸುಖ ಅದ. ಆ ಅಜಾನ ದೇವತೆಗಳಿಗಿಂತ 100 ಪಟ್ಟು ಸುಖ ಯಾರಿಗೆ ಅದಂದ್ರ ಕರ್ಮ ದೇವತೆಗಾದ. ಇವೆಲ್ಲ ಒಬ್ಬನೇ ಇರೋನು, ಒಬ್ಬನೇ ದೇವರು. ಆ ದೇವರು ಏನ್ ಮಾಡ್ತಾನ, ಅನೇಕ ಆಗಿ ತೋರ್ತಾನಲ್ಲ 33 ಕೋಟಿ ದೇವತೆಗಳು. ಅವ ಒಬ್ಬನೇ ದೇವರದೇ ಆ 33 ಕೋಟಿ ಲೀಲೆಗಳದವ. ಅದು ಅಲ್ಲದೆ ಎಷ್ಟು ದೇವತೆಗಳಿದ್ದಾರೆ, ನಿಮಗೆ ಯಾರು ಸಂಬಂಧ ಬೀಳ್ತಾರ? ನಿಮಗೆ ಕರ್ಮ ಮಾಡೋದಕ್ಕೆ ಪ್ರೇರಣೆ ಯಾರು ಕೊಡ್ತಾರ? ಅವರೇ ಕರ್ಮ ದೇವತೆ, ಹೌದಿಲ್ಲ? ದೇವತೆಗಳು ಯಾವ ನಿಮ್ಮ ಕೆಲಸಕ್ಕೆ ಬಂದವನ್ರಿ ಅಂದರೆ ನಿಮ್ಮ ಕರ್ಮಕ್ಕೆ ಯಾವ ಉಪಯೋಗ ಆಗ್ತಾವ ಅಟೇ ನಿಮ್ ಲೆಕ್ಕ. ಹೀಗಾಗಿ ಕರ್ಮ ದೇವತೆ ಅದಕ್ಕಿಂತ ಹೆಚ್ಚು ಸುಖವಾಗಿರ್ತದ ಅಂತೇಳಿ ಮುಂದೆ 48ನೇ ಬೆಳಿಗ್ಗೆ ಎಬ್ಬಿಸೋದು, ಎಲ್ಲ ಕೆಲಸ ಮಾಡ್ಲಿಕ್ಕೆ ಹಚ್ಚೋದು, ಮುಂಜಾನೆ ಹಿಡಿದು ಸಂಜೆ ತನಕ ನಿಮ್ಗೆ ತಿರುಗ್ಲಿಕ್ಕೆ ಹಚ್ಚೋದು, ಕೈ ಕಾಲು ಮೈಗಳು ಕಣ್ಣು ಕಿವಿ ಮೂಗು ನಾಲಿಗೆ ಇಂದ್ರಿಯಗಳನ್ನೆಲ್ಲ ಬಳಸಿ ನೀವು ಜೀವನ ಮಾಡಿ ಏನು ಕರ್ಮ ಮಾಡ್ತಿರಲ್ಲ, ಆ ದೇವತೆ ಎಂಥದ್ದು ಪ್ರಾರಬ್ಧ ಕರ್ಮ. ಜಾಗೃತ ಅವಸ್ಥೆಯಲ್ಲಿ ವಿಶ್ವಜೀವ, ಮತ್ತೆ ಸ್ವಪ್ನಾವಸ್ಥೆಯಲ್ಲಿ ತೈಜಸ್ ಜೀವ, ಸುಷುಪ್ತಿಯಲ್ಲಿ ಪ್ರಾಜ್ಞ ಜೀವ, ಎಲ್ಲ ಇವು ದೇವತೆಗಳ ಶಕ್ತಿಗಳೇ. ಇವೆಲ್ಲ ಈ ಜೀವರುಗಳು ದೇವರುಗಳು, ಅವಕ್ಕೆಲ್ಲ ಪ್ರೇರಣೆ ಕೊಡೋದು. ಬ್ರಹ್ಮಾಂಡದೊಳಗೆ ಇದ್ದದ್ದಕ್ಕೆ ಅವು ದೇವತೆಗಳು ಅನ್ಕೋತಾವ, ಪಿಂಡಾಂಡದಾಗ ಇದ್ದದ್ದಕ್ಕೆ ಜೀವಗಳು ಅನ್ಕೋತಾವ. ಶಕ್ತಿಗಳು, ಎನರ್ಜಿಗಳು ಅಷ್ಟೇ ಇವು. ಬ್ರಹ್ಮಾಂಡದೊಳಗೆ ಇರೋಕೆ ಏನಂತೀರಿ ನೀವು? ದೇವರಂತೀರಿ. ಪಿಂಡಾಂಡದಾಗ ಇದ್ದಕ್ಕೆ ಏನಂತೀರಿ? ಜೀವ ಅಂತೀರಿ. ಅಷ್ಟೇ. ಆ ಜೀವ ಮತ್ತು ದೇವ ಒಂದೇ ಶಕ್ತಿ, ಒಂದು ಒಳಗದ ಒಂದು ಹೊರಗದ. ಹೀಗಾಗಿ ಇಲ್ಲೇನಾಯ್ತು, ಆ ಜೀವರುಗಳು ಕೆಲಸ ಮಾಡಕ ಪ್ರೇರಣೆ ಏನೇನು ಮಾಡಬೇಕು. ಈಗ ಇದು ಒಂದಾಗುನ ಒಂದು ಮಾಡ್ಕೊತ ಹೋಗ್ತಿರ್ತಿರಲ್ಲ, ನೀವು ಮಾಡ್ಬೇಕಂತ ಮಾಡ್ಲಕತ್ತೀರೇನು? ಇಲ್ಲ, ಅವನೇ ಪ್ರೇರಣೆ ಕೊಡ್ತಾನ. ಅದು ಯಾವ ದೇವತೆ ನಿಮಗೆ ಪ್ರೇರಣೆ ಕೊಡ್ತದ, ಏನ್ ಕೆಲಸ ಮಾಡ್ಲಕ್ ಹತ್ತದ, ಅದು ಏನದ ಕರ್ಮ ದೇವತೆ. ಅದಕ್ಕೆ ಪ್ರತಿಯೊಂದು ಕೆಲಸ ನಿಮಗೆ ಎದ್ದು ಹೋಗ್ಲಿಕ್ಕೆ ಮನ್ಸಾಗಲ್ಲ, ಏನೋ ಅರ್ಜೆಂಟ್ ಕೆಲಸ ಅದ, ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಹಿಂಗ ನಿಮಗೆ ಒಂಥರ ಸ್ಥಿತಿ ಇತ್ತು ಅಂತಂದ್ರೆ ಅಲ್ಲಿ ಕರ್ಮ ದೇವತೆಯ ಒಂದು ಪ್ರೇರಣೆ ಇರಲಿಲ್ಲ ಅಂದ್ರೆ ಏನೂ ಮಾಡ್ಲಕ್ಕಾಗಲ್ಲ. ನಿಮಗೆ ಒಂದು ಹುಲ್ಲು ಕಡ್ಡಿ ಸಹಿತ ಅಳ್ಳಾಡಿಸ್ಲಿಕ್ಕಾಗಂಗಿಲ್ಲ. ನಿಮ್ಗೆ ಏನೆಲ್ಲ ಮಾಡ್ಲಕ್ ಸಾಧ್ಯ ಅದ ಅಂತಂದ್ರ ಕರ್ಮ ದೇವತೆಯ ಒಂದು ಪ್ರೇರಣೆಯಿಂದಲೇ ನೀವು ಮಾಡ್ಲಕತ್ತೀರಿ. ತಿಳ್ಕೋಬೇಕಿದು. ಒಂದು ಮನೆ ಕಸ ಹೊಡಿಲಕತ್ತೀರಿ ಅಂದ್ರೆ ನಿಮ್ಮ ಕರ್ಮ ದೇವತೆ ಪ್ರೇರಣೆ ಮಾಡಿದ್ರೆ ಕಸ ಹೊಡಿತೀರಿ. ಆ ಕರ್ಮ ದೇವತೆ ಪ್ರೇರಣೆ ಇರ್ಲಿಲ್ಲ ಅಂತಂದ್ರೆ ಇರ್ಲಿ ಬಿಡು, ನಾಳೆ ಹೊಡೆದ್ರಾಯ್ತು ಏನಾಗ್ತದಂತೀರಿ. ಒಂದು ಮಾತಾಡ್ಬೇಕಾದ್ರೆ ನಿಮ್ ಕರ್ಮ ದೇವತೆ ಪ್ರೇರಣೆ ಇದ್ರೆ ಮಾಡ್ತೀರಿ, ಇಲ್ಲ ಅಂದ್ರೆ ನಿಮ್ಗೆ ಏನು ಮಾತಾಡ್ಲಿಕ್ಕೂ ಆಗಲ್ಲ, ಏನು ಮಾಡ್ಲಿಕ್ಕೂ ಆಗಂಗಿಲ್ಲ. ನಿಮ್ ಒಳಗಿನ ಶಕ್ತಿ ಪ್ರೇರಣೆ ಮಾಡಿದ್ರೆ ನೀವು ಕೆಲಸ ಮಾಡ್ತಿರಲ್ರಿ, ಎನರ್ಜಿ, ಅದಕ್ಕೆ ಕರ್ಮ ದೇವತೆ ಅಂತಾರೆ. ಈ ರಾತ್ರಿ ಮಕ್ಕೊಂಡಿರ್ತೀರಲ್ಲ, ಚಂದ ನಿದ್ದೆ ಎತ್ತಿರ್ತದ, ಆನಂದ ನಿದ್ದೆ ಎತ್ತಿರ್ತದ. ಮುಂಜಾನೆ ಎದಕ್ಕೆ ಹೇಳ್ತೀರಿ? ಮಕ್ಕೊಂಡಲ್ಲಿ ಆರಾಮಿದ್ದಂತ ನಿದ್ದೆ ಹತ್ತಿದಾಗ ಸುಖವಾಗಿರ್ತದ ಅಂದ್ಮೇಲೆ ಹೇಳ್ತೀರಿ ಯಾಕೆ ನೀವು? ಅಲ್ಲಿ ನೀವು ಸುಖ ಅನುಭವಿಸ್ಬೇಕು, ಅಲ್ಲೇ ಬೀಳ್ಬೇಕು. ಎದಕ್ಕೆ ಇವೆಲ್ಲ ಮಾಡ್ಕೋತ ಎದಕ್ಕೆ ಮತ್ತೆ ಹೈರಾಣಕ್ಕೆ ಬೀಳ್ತೀರಿ? ಸುಮಾರು ಮಕ್ಕೊಂಡ್ರಾಯ್ತಪ್ಪ ಅದ್ ಮಕ್ಕೋರಿ. 6, 5, 4 ಎಷ್ಟೆಷ್ಟಕ್ಕೋ ಹೇಳ್ತಿರ್ತೀರಿ. 8ಕ್ಕೆ ಹೇಳ್ರಿ, 9ಕ್ಕೆ ಹೇಳ್ರಿ, 10ಕ್ಕೆ ಹೇಳ್ರಿ. ನಾಳೆ 10 ಗಂಟೆ ತನಕ ಹೇಳೋದೇ ಬೇಡ ಅಂತ ಹೇಳಿ ನೀವು ಮಕ್ಕೋರಿ ನೋಡಮ್ಮ. ರಾತ್ರಿ ಮಕ್ಕೊಂಡ್ರಿ ಯಾವತ್ತು ನೀವು ಮುಂಜಾನೆ 10 ಗಂಟೆ ತನಕ ಹೇಳೋದು ಬೇಡ ಸಂಕಲ್ಪ ಮಾಡಿ ಮಕ್ಕೋತೀರಿ, ಅವತ್ತವ ಸ್ಪೆಷಲ್ ಏಟ್ ಕೊಡ್ತಾನ ಕರ್ಮ ದೇವತೆ.
ನಸಿಕ್ನಾಗೆ ಎದ್ದು ಯಾವ್ರಿಗಾರ ಹೋಗಂತ ತಂದಿಡ್ತಾನ ನಡಿ. ಆಮೇಲೆ ನೆನಪಾಗ್ತದ, ಹೌದಲ್ಲ, ರಾತ್ರಿ ಮಕ್ಕಳೊಳಗ 10 ಗಂಟೆ ತನಕ ಏಳಬಾರದತ್ತು ಮಕ್ಕೊಂಡಿದ್ದೆವು. ಇದು ನೋಡ್ರಿ ಮುಂಜಾನೆ ಎದ್ದು ಅರ್ಧ ನಿದ್ದ್ಯಾಗ ಎದ್ದು ಎಲ್ಲಿಗೋ ಹೋಗೋದು ಬತ್ತು, ಯಾವ ಊರಿಗೆ ಹೋಗೋದು ಬತ್ತು, ಏನೋ ಕೆಲಸ ಮಾಡೋದು ಬತ್ತು. ಇದು ನೋಡ್ರಿ ಹೆಂಗದ. ಅದಕ್ಕೆ ಕರ್ಮ ದೇವತೆ ಬಹಳ ಮುಖ್ಯ ಅದ. ಆ ಕರ್ಮ ದೇವತೆ ಒಂದೇ ಇರಲ್ಲ, ಅದರಿಂದ 33 ಕೋಟಿ ದೇವತೆಗಳಿರ್ತಾವ. ಅವೆಲ್ಲ ಅಜಾನ ದೇವತೆಗಳು. ಯಾವುದ್ರ ಪೈಕಿ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಏನೇನು ಅಜಾನ ಅಂದ್ರೆ ಗೊತ್ತಿಲ್ಲ, ಹಿಂದೆ ಎಷ್ಟದವ ಗೊತ್ತಿಲ್ಲ, ದೇವತಾ ಶಕ್ತಿಗಳು ಎಷ್ಟದವ ಗೊತ್ತಿಲ್ಲ. ಎಲ್ಲಾ ಶಕ್ತಿಗಳು ನಿಮ್ಮೊಳಗಿನ ಜೀವಶಕ್ತಿ ಇರ್ಬೋದು, ಬ್ರಹ್ಮಾಂಡದಲ್ಲಿರುವ ದೈವ ಶಕ್ತಿ ಇರ್ಬೋದು. ಆ ಶಕ್ತಿಗಳು ಏನಿದ್ರು ಸಹಿತ ಅವೆಲ್ಲ ಏನದವ ನಿಮಗೆ ಸುಖ ಕೊಡ್ತವ. ಅವು ಸುಖವಾಗಿ ಅದವ. ಆದ್ರೆ ಆ ಕರ್ಮ ದೇವತೆಗಳು ಇದ್ದಷ್ಟು ಸುಖ ಏನದಲ್ಲ, ಅದು ಸುಖದ ವಿಳಾಸ ಅಲ್ಲ. ಅಜಾನ ದೇವರುಗಳು ಇದ್ದಂತ ದೇವತೆಗಳು ನಿಮ್ಮ ಕಣ್ಣಿಗೆ ಕಾಣಲಾರ್ದು ಯಾವುದೋ ಒಂದು ಶಕ್ತಿ ನಮ್ಮದು ಬುದ್ಧಿ ಕೆಡಿಸ್ಲಕತ್ತದ, ನಮ್ಮ ತಲೆ ಕೆಡಿಸ್ಲಕತ್ತದ. ಈಗ ಎಲ್ಲಿ ವೀರಶೈವ ಲಿಂಗಾಯತ ಅಂತೇಳಿ ಜಗಳಾಡಕತ್ತಾರ. ಜಗಳಾಡಕತ್ತಾರ ಅಂದ್ರೆ ಏನಾಗ್ಯದ? ನಾ ಹಿಂದೂ ಅಲ್ಲ, ನಾ ವೀರಶೈವ ಅಲ್ಲ, ನಾ ಲಿಂಗಾಯತ ಅಲ್ಲ ಅಂತೇಳಿ ನಾವು ವೀರಶೈವ ಲಿಂಗಾಯತರು, ಬರೇ ಲಿಂಗಾಯತರಲ್ಲ. ಇಲ್ಲ, ನಾವು ವೀರಶೈವ ಲಿಂಗಾಯತರಲ್ಲ, ನಾವು ಬರೇ ಲಿಂಗಾಯತರಿದ್ದೀವಿ. ಏನೇನೋ ಜಗಳ ತೆಕ್ಕೊಂಡ್ರಲ್ಲ. ಈ ವ್ಯತ್ಯಾಸಗಳು ಎಲ್ಲಾನು ನೋಡ್ಲಕತ್ತಾರ. ಯಾಕೆ ಗೊತ್ತಿದ್ದು, ಎಲ್ಲಿ ಗೊತ್ತು ಸಮಸ್ಯೆ, ಏನಾಯ್ತು, ಯಾಕೆ ಗೊತ್ತು, ಎಲ್ಲಿ ಗೊತ್ತು, ಏನಾಯ್ತು, ಯಾಕೆ ಗೊತ್ತು, ಎಲ್ಲಾಯ್ತು ನೋಡ್ಲಕತ್ತಾರ. ಆದ್ರೆ ಕಾಣದ ಕೈ ಒಂದು. ಈ ರೀತಿ ನಮ್ಮೆಲ್ಲರ ಧರ್ಮದ ಜೀವಿಗಳ ಲಿಂಗಧಾರಿಗಳಲ್ಲಿ ಯಾವುದೋ ಒಂದು ಕಾಣದ ಕೈವಾಡ ಮಾಡಿ ನಮ್ಮೆಲ್ಲರಿಗೆ ಜಗಳ ಹಚ್ಚಲಕತ್ತದ. ಕಾಣದ ಕೈ ಅಂದ್ರೆ ಯಾವುದದು? ಕಾಣದ ಕೈ ಅಂದ್ರೆ ಗೊತ್ತದಲ್ಲ, ಕಾಣದ ಕೈ. ಆ ಕೈಯ ಒಂದು ಓಲೈಕೆ ಏನದ? ಬೇರೆ ಧರ್ಮದವರನ್ನ ಈ ದೇಶದೊಳಗ ಬೆಳೆಸಿ ನಮ್ಮ ದೇಶದ ಮೂಲ ಧರ್ಮದವರನ್ನ ನಾಶ ಮಾಡ್ಬೇಕನ್ನೋದೇ ಆ ಕೈ ಮಾಡ ಕುತಂತ್ರ ಕೆಲಸ. ಹೌದಿಲ್ಲ? ಅದು ಕಾಣದ ಕೈ. ಆ ಕೈ ಏನ್ ಮಾಡ್ಲಿಕ್ಕತ್ತದ? ಎಲ್ಲರಿಗೆ ಆಟ ಆಡಿಸ್ಲಿಕ್ಕತ್ತದ. ಆಯ್ತು, ಆಟ ಆಡಿಸ್ಲಿ. ಆಟ ಆಡ್ಲಿಕ್ಕೆ ಇವ್ರಿಗೆ ಬುದ್ಧಿ ಬೇಕಾ ಬೇಡ? ನಾವೆಲ್ಲರೂ ಒಂದಾಗಿರ್ಬೇಕು, ನಾವು ಚಂದ ಇರ್ಬೇಕು. ಆ ಕೈಯನ್ನ ಸೈಡಿಗೆ ಇಡೋದ್ಬಿಟ್ಟು ಆ ಕೈಯನ್ನ ತಲೆ ಮೇಲೆ ಹೊತ್ಕೊಂಡು ಒಂದಿವ್ಸ ಮಂದಿ ಏನ್ ಮಾಡ್ಯಾರ? ಭಿನ್ನ ಅಭಿಪ್ರಾಯ ತಾಳಿ ಡಿವೈಡ್ ಆಗ್ಕೊತ ಹೋಗ್ಲಿಕ್ಕತ್ತಾರ. ಅದು ಎಂಥದ್ದು ಕೈಯ? ಇಷ್ಟು ಮಂದಿ ತಲೆ ಕೆಡಿಸೋದು. ಎಲ್ಲ ಸಾಧು ಸಂತ ಮಹಾತ್ಮರು ಹೊಸ ಮಂದಿ ತಲೆ ಕೆಡಿಸ್ಕೊಂಡ, ಸ್ವಾಮೀಜಿಗಳು, ಮಹಾತ್ಮರು, ಗುರುಗಳು, ಜಗದ್ಗುರುಗಳು. ಇದೆಲ್ಲ ಏನಂತಂದ್ರ ಅಜಾನ ದೇವನ ಕೆಲಸ. ಯಾವರೇ ಒಬ್ಬವ ಇಂಥ ಒಂದು ಕೋಲಾಹಲಕ್ಕೆ ಕಾರಣ ಆಗ್ಯಾನಂತಂದ್ರ ಹಿಡ್ಕೊಂಡು ಹೊಡಿಬಹುದು. ಅವ್ರ ಹಿಂದೆ ಕೂತ್ ಆಟ ಆಡೋರಿಗೆ ಏನ್ ಮಾಡ್ತಾರೆ? ಅದಕ್ಕೆ ಅಜಾನ ದೇವ ಏನ್ ಮಾಡ್ಯಾನ? ಅಂತವ್ರ ಒಳಗೆ ಸೇರ್ಕೊಂಡು ಇಂಥವೆಲ್ಲ ಡಿವೈಡ್ ಮಾಡ್ಲಕತ್ತಾನ. ಇದು ಅಜಾನ ದೇವತೆಗಾಗಿ ಅಂತಲೂ ಕರ್ಮದೇವ ಏನದನ? ಸ್ಟ್ರಾಂಗ್ ಅದನ ಅಂತೇಳ. ಅದಕ್ಕೆ ಇವು ಎಲ್ಲರಿಗಿಂತ ಇನ್ನೊಬ್ಬ ಮುಖ್ಯ ದೇವ ಅಂತ ಬರ್ತಾನ. ಮುಖ್ಯ ದೇವತೆ ಹೈ ಪುನೀತಿನ ಮೇ ಕರ್ಮ ದೇವತಕ್ಕೆ ಸೌಗುಣ. ಮುಖ್ಯ ದೇವರುಗಳು ಅಂತಂದ್ರೆ ಯಾರಂತಂದ್ರ ಏಕಾದಶ ರುದ್ರ, 11 ಮಂದಿ ರುದ್ರರವ. ಆ ಏಕಾದಶ ರುದ್ರರು ಮತ್ತೆ 12 ಆದಿತ್ಯರು. 11 ಮಂದಿ ರುದ್ರರು ಮತ್ತು ಆದಿತ್ಯರು ಎಷ್ಟು? 12. 12 ಮಂದಿ ಆದಿತ್ಯರು ಮತ್ತು ಅಷ್ಟವಸುಗಳು ಅಂತೇಳಿ ಇವರು ಮುಖ್ಯ ದೇವರುಗಳಲ್ಲಿ ಬರ್ತಾರೆ. ಇವರು 33 ಕೋಟಿ ದೇವತೆಗಳ ಹೆಸರುಗಳು. ಅವು ಎಲ್ಲಿ ಹೇಳಕ್ ಆಗ್ತದ ಅಂತಂದ್ರ ಇವಿಷ್ಟು ನೆನಪಿಟ್ಕೋರಿಪ್ಪ. ಅಷ್ಟವಸುಗಳು ಅಂತ ನೆನಪಿಟ್ಕೊಳ್ರಿ, ಮತ್ತೆ 12 ಆದಿತ್ಯರು ಅಂತ ನೆನಪಿಟ್ಕೊಳ್ರಿ, ಏಕಾದಶ ರುದ್ರರು ಅಂತೇಳಿ ನೆನಪಿಟ್ಕೋರಿ. ಇವರಲ್ಲಿ ಎಷ್ಟಿರ್ತದಪ್ಪ ಅಂದ್ರ ಕರ್ಮದೇವನಿಗಿಂತಲೂ 100 ಪಟ್ಟು ಹೆಚ್ಚು ಆನಂದ ಇರುತ್ತದೆ.
ಈ ಎಲ್ಲರಿಗಿಂತ ದೇವತೆಗಳ ರಾಜ ಯಾರು? ಇಂದ್ರ, ದೇವೇಂದ್ರ. ಮತ್ತು ಇವರೆಲ್ಲರೂ ಒಬ್ಬರಿಗಿನ ಒಬ್ಬರು 100 ಪಟ್ಟು 1000 ಪಟ್ಟು ಆನಂದ ಇದ್ರ ಮತ್ತು ಅವರೆಲ್ಲರಿಗೂ ರಾಜ ಯಾರು? ದೇವೇಂದ್ರ. ಅವನು ಇನ್ನೂ ಇವರೆಲ್ಲರಿಗಿಂತ 100 ಪಟ್ಟು ಅಧಿಕ ಆನಂದ ಉಳ್ಳವನಾಗಿರುತ್ತಾನೆ. ಎಷ್ಟು ಆನಂದ ಅಂದ್ರೆ ಇಲ್ಲಿ ಏನೇನು ಹೇಳಿದ್ರು ಅವರು? ಯಾರ್ಯಾರ್ದು ಸಂಗೀತ ಅಂತ ನಿನ್ನೆಗೆ ನಿಂತಿತ್ತು. ಗಂಧರ್ವರಿಗಿಂತ ಪಿತೃಗಳು ಹೆಚ್ಚು ಆನಂದದಾಗದರ, ಪಿತೃಗಳಿಗಿಂತ ಅಜಾನ ದೇವರುಗಳು ಆನಂದದಾಗದರ, ಅಜಾನ ದೇವರುಗಳಿಗಿಂತ ಕರ್ಮ ದೇವರುಗಳು ಆನಂದದಾಗದರ. ಒಬ್ಬರಿಕಿನ ಒಬ್ಬರು 100 ಪಟ್ಟು 1000 ಪಟ್ಟು ಆನಂದದರ. ಅಧಿಕ ಅಂತ ತಿಳ್ಕೋಬೇಕು. 100,000 ಮುಖ್ಯ ಅಲ್ಲ, ಅಧಿಕ ಆನಂದ ಅಂತ ತಿಳ್ಕೋಬೇಕು. ಸಂಖ್ಯೆ ಬಿಡ್ರ. ಅವರೆಲ್ಲರಿಗಿಂತ ಇಂದ್ರ, ದೇವೇಂದ್ರ ಆನಂದದಾಗದನ. ಮುಖ್ಯ ದೇವತೆ ಹೈ ಪುನೀತಿನಿಮೆ ಕರ್ವ ದೇವತೆ ಸೌಗುಣ. ಅವ ಮುಖ್ಯ ದೇವ ಅಂತಂದ್ರೇನು? 11 ರುದ್ರರು, 12 ಆದಿತ್ಯರು, 8 ವಸುಗಳು. ಇವರು ಅವ್ರಕಿಂತ ಆನಂದ ಅದರ. ಇವರೆಲ್ಲರಿಗಿಂತ ಆನಂದ ದೇವೇಂದ್ರ. ಜೋ ತ್ರಿಲೋಕಪತಿ. ತ್ರಿಲೋಕಪತಿ ಅಂತಂದ್ರ ಎಂತವ? ಸ್ವರ್ಗ, ಮರ್ತ್ಯ, ಪಾತಾಳ ಈ ಮೂರಿಗೂ ತ್ರಿಲೋಕಪತಿ. ಅವ ತ್ರಿಲೋಕಪತಿ ಇಂದ್ರ. ಕಹಿ ಜೈ ತಾಮೇ ಪುನಿ ಸೌಗುನಿ ಲೈ ಜೈ ಲಿ ಜೈ ಅಂತಂದ್ರ ಇವ ದೇವೇಂದ್ರ. ಇವರೆಲ್ಲರಿಗಿಂತ 100 ಪಟ್ಟ ಆನಂದವನ. ಇವರೆಲ್ಲರದು ಆನಂದ ಏನದಪ್ಪ ಅಂದ್ರೆ ಭುಕ್ತಿ ಸುಖ, ಲೌಕಿಕ ಸುಖ, ಲೌಕಿಕ ಅಧಿಕಾರದ ಸುಖ. ಆದರೆ ಇವರ ಸುಖಗಳು ಒಬ್ಬ ಯಾವರ ಭೂಲೋಕದ ಮೇಲೆ ತಪಸ್ಸು ಮಾಡಿ, ಘನಘೋರವಾದ ತಪಸ್ಸು ಮಾಡಿ ಈ ತ್ರಿಮೂರ್ತಿಗಳಿಂದ ಆಶೀರ್ವಾದ ತಗೊಂಡನಂತಂದ್ರ ಇಂದ್ರನ ಪದವಿ ಕಳ್ಕೊಂಡು ಅವ ಇಂದ್ರ ಆಗ್ತಾನ. ದೇವೇಂದ್ರ ಪದವಿ ಮೇಲೆ ಎಷ್ಟೋ ಮಂದಿ ಹೋಗಿ ಕುಂತಾರ ಇಲ್ಲ ಅವನ ಕುರ್ಚಿ ಮೇಲೆ. ಅವನ ಪದವಿ ಕಳ್ಕೊತಾರಂತ ಅವ್ರಿಗೆಲ್ಲ ಭಯ ಅದ. ಅಂತ ದೇವತೆಗಳು ಅವರೆಲ್ಲ. ದೇವೇಂದ್ರ ಅಷ್ಟು ಸುಖವಾಗಿದ್ರೂ ಸಹಿತ ಅಧಿಕಾರ ಕಳ್ಕೊತೀನಿ ಅನ್ನೋಂಥ ಭಯ ಆದಲ್ರಿ. ದೇವೇಂದ್ರ ಇಲ್ಲಿ ತನಕ ಏನ್ ಪಟ್ಟಿ ಕೊಟ್ರು ಇವರೆಲ್ಲರಿಗಿಂತ ದೊಡ್ಡವ ದೇವೇಂದ್ರ. ಆ ದೇವೇಂದ್ರ ಸಹಿತ ಏನದ, ಎಲ್ಲಿ ನನ್ನ ಅಧಿಕಾರ ಹೋಗ್ತದೋ, ಎಲ್ಲಿ ನನ್ನ ಅಧಿಕಾರ ಹೋಗ್ತದೋ ಅಂತ ಅಂಜಲಕತ್ತನಂದ್ರ ಅದು ಭುಕ್ತಿ ಸುಖ, ಮುಕ್ತಿ ಸುಖ ಅಲ್ಲ. ಅದು ನಿಜ ಸುಖ ಅಲ್ಲ. ಅದು ಎಂತ ಸುಖ? ಕಿಂಚಿತ್ ಸುಖ, ಕ್ಷಣಿಕ ಸುಖ, ಅನಿತ್ಯ ಸುಖ, ಬಂಧನಕಾರಿ ಸುಖ, ಅನಿಜ ಸುಖ. ಇವ್ರು ಎಲ್ಲರೂ ಸುಖಿಗಳಾಗ್ಯಾರತ್ತ ನಾವು ಅನ್ಕೊಂಡಿವಿ. ಇವರ ಸುಖಗಳು ಯಾವೂ ನಿಜವಾದ ಸುಖಗಳಲ್ಲ. ಅವೆಲ್ಲ ಬಂಧನಕಾರಿ ಸುಖಗಳು, ಭಯ ಸಮೇತವಾದಂತ ಸುಖಗಳಿವು. ಈ ಸಾರಿ ಎಲೆಕ್ಷನ್ ಆರಿಸಿ ಬಂದನಂತೂ ಒಬ್ಬವ ಭಾರಿ ಖುಷಿ ಪಟ್ಟು ಮೆರವಣಿಗೆ ಮಾಡ್ತಾನಂದ್ರ ಇವ ಹಿಂಗೆ ಮುಂದಿನ ಸಲನು ಎಲೆಕ್ಷನ್ದಾಗ ಆರಿಸಿ ಬರ್ತಾನನ್ರಿ. ಎಷ್ಟೋ ಬಾಡಿಗಳು 3 ವರ್ಷಕ್ಕೆ ಚೇಂಜ್ ಆಗ್ತಾವ, ಎಷ್ಟೋ ಬಾಡಿಗಳು 5 ವರ್ಷಕ್ಕೆ ಚೇಂಜ್ ಆಗ್ತಿರ್ತಾವ. ಮುಂದಿನ ಎಲೆಕ್ಷನ್ದಾಗ ಹಿಂಗೆ ಮೆರವಣಿಗೆ ಇರ್ತದ. ಅವನಿಗೆ ಏನಾರ ಗೊತ್ತದೇನು? ಭಯ ಆದಿಲ್ಲ ಅಧಿಕಾರ ಕಳ್ಕೊತೀನಿ ಅಂತ. ಮತ್ತೆ ಹಿಂಗ ಇವ ದೇವೇಂದ್ರ ಅಂತ ದೇವೇಂದ್ರನೇ ಈ ಭೂಲೋಕದ ಮೇಲೆ ಯಾರಾದ್ರೂ ತಪಸ್ಸು ಮಾಡಿದ್ರು, ತಪಸ್ಸಿಗೆ ಕುಂತ್ರು ಅಂತಂದ್ರೆ ಅವ ಹುಚ್ಚು ಹೋಗ್ಕೊಂಡ್ಬಿಡ್ತಾನ. ನನ್ನ ಅಧಿಕಾರ ಎಲ್ಲಿ ಹೋಗ್ತದೋ, ಆ ದೇವನ ಒಂದು ಲೋಕದಲ್ಲಿ ಬಂದು ಇವ ಬ್ರಹ್ಮ ವಿಷ್ಣು ರುದ್ರ ತ್ರಿಮೂರ್ತಿಗಳ ಪೈಕಿ ಒಬ್ಬರ ಆಶೀರ್ವಾದ ತಗೊಂಡ್ರು ಅಂತಂದ್ರೆ ಅವರು ತಥಾಸ್ತು ಅಂದ್ರೆ ನನ್ನ ಅಧಿಕಾರ ಎಲ್ಲಿ ಹೋಗ್ತದೋ ಅಂತ ಭಯ ಭಯ ಭಯ. ದೇವೇಂದ್ರನ ಜಾಗಕ್ಕೆ ಒಬ್ಬ ನಹುಷ ಅಂತ ಹೋಗಿ ಕುಂದಿರ್ತಾನ. ನಹುಷ ಒಬ್ಬ ರಾಜ ದೇವೇಂದ್ರನ ತೆಳಗಿಳಿಸಿ ಅವನ ಜಾಗಕ್ಕೆ ನಹುಷ ಅಂತ ಹೋಗಿ ಕುಂದಿರ್ತಾನ. ಹೋಗಿ ಕುಂತು ದೇವೇಂದ್ರನ ಆಸ್ಥಾನದ ಕುಂತು ಶಚಿದೇವಿ ಅಂತ ಹೇಳಿಕೆ ಅವನು ದೇವೇಂದ್ರನ ಹೆಣಿತಿರ್ತಾಳ. ನಿನ್ನ ಗಂಡನ ಅಧಿಕಾರ ಹೋಗ್ಯದ, ನಾನು ದೇವೇಂದ್ರ ಆಗಿನಿ ಬಾ ಅಂತ ಅವನ ಹೆಂಡತಿಗೆ ಎಷ್ಟೋ ಮಂದಿ ಅವನ ಹೆಂಡತಿಗೆ ಕರೆದಾರ ಶಚಿದೇವಿಗೆ. ಅವು ಒರಿಜಿನಲ್ ಎನರ್ಜಿಗಳು, ಇವು ಸಾಧನೆ ಮಾಡಿದ ಡೂಪ್ಲಿಕೇಟ್ ಎನರ್ಜಿಗಳು, ಒಳಗೆ ಕರ್ಮ ಫಲ ಪರಿಪೂರ್ಣ ಆಲಾರದ ಎನರ್ಜಿಗಳು.
ಇವ ಏನ್ ಮಾಡ್ದ, 3 ಲೋಕಕ್ಕೆ ಅಧಿಪತಿ ಆದ್ಮೇಲೆ ಸಪ್ತ ಋಷಿಗಳು ಅದೇ ಲೋಕದಾಗ ಅದಾರ ಇಲ್ಲ? ಸ್ವರ್ಗ ಮರ್ತ್ಯ ಪಾತಾಳದ ಪೈಕಿ ಸಪ್ತ ಋಷಿಗಳು ಇವೇ ಒಂದು ಲೋಕದಾಗ ಅದರಲ್ರಿ, ದೇವ ಲೋಕದಾಗ ಎಲ್ಲೋ ಒಂದ್ ಕಡೆ ಅದರ ಇಲ್ಲ? ಆ ನಹುಷ ಏನ್ ಮಾಡ್ದ, ಸಪ್ತ ಋಷಿಗಳನ್ನ ಕರೆದ, ತಾನು ಪಲ್ಲಕ್ಕೆ ಕುಂತ ಏನ್ ಮಾಡ್ದ, ಆ ಸಪ್ತ ಋಷಿಗಳಿಗೆ ಕರೆದು ಈ ಪಲ್ಲಕ್ಕಿ ಹೊರರಲ್ಲೇ ಮಕ್ಕಳ ನಾವು ನೋಡ್ರಿ, ಕೇವಲ ಅಧಿಕಾರ ಮೋಹಕ್ಕಾಗಿ ಹೋದವ್ರು ಇವರೆಲ್ಲ, ಬರೇ ಅಧಿಕಾರ. ಅದೇನದ? ಬಂಧನಕಾರಿ ಸುಖ ನಿಜ ಸುಖ ಅಲ್ಲದು. ಅಂಥದೊಂದು ತಿಳುವಳಿಕೆ ಇಲ್ಲದಕ್ಕ ಘನಘೋರ ತಪಸ್ ಮಾಡಿ ದೇವಾದಿ ದೇವತೆಗಳಿಂದ ಆಶೀರ್ವಾದ ಪಡ್ಕೊಂಡು ವರ ಪಡ್ಕೊಂಡು ಇಂದ್ರ ಪದವಿಗೆ ಹೋಗಿ ಇಂದ್ರನ ಸೇವಕರು, ಇಂದ್ರನ ಹೆಂಡತಿಗೆ ಕಾಟ ಕೊಟ್ಟ. ಮುಂದೇನ್ ಮಾಡ್ದ, ಸಪ್ತ ಋಷಿಗಳಿಗೆ ಕರೆಸಿ ಹೊರಬರಲಿ ನಂದು ಮೇಲೆ ಇದು ಅಂದ್ರೆ ಅವ್ರು 7 ಮಂದಿ ಅದನ್ನ ಸಪ್ತ ಋಷಿಗಳು ಇವನ್ ಪಲ್ಲಕ್ಕಿ ಹೊತ್ಕೊಂಡು ಹೋಗ್ಲಕತ್ತಿದ್ರು. ನಹುಷ ಅಂದ್ರೆ ಅವ ಏನ್ ನಮ್ಮಂತದೇ ಒಬ್ಬ ರಾಜ, ಅವ ಭೂಲೋಕದ ಮೇಲಿರೋ ಮನುಷ್ಯ. ಅವ ಮಾಡಿದ್ದು ಎಷ್ಟು ಲೆಕ್ಕದ ತಪ್ಪಿ ಸಾಧನೆ ಮಾಡಿ ಹೋದ್ಮೇಲೆ ಏನ್ ಮಾಡ್ಲಕತ್ತ, ಅವಂದು ರಾಜಸ ಪ್ರವೃತ್ತಿ ಬಹಳ ಫಾಸ್ಟ್ ಇರ್ತದ. ಈ ಋಷಿ ಮುನಿಗಳು ಅದು ಹೊತ್ಕೊಂಡು ಹೋಗ್ಬೇಕಾದ್ರ ಅವ್ರೇನು ಸಣ್ಣ ಹುಡುಗ್ರ, ಅವರು ತಪಸ್ಸು ಮಾಡಿ ಅವರು ಮುದುಕರಾಗ್ಯಾರ. ಅವರಿಗೆ ಏನಂತ ಸರ್ಪಾಹ ಅಂತ, ಸರ್ಪಾಹ ಅಂದ್ರ ಫಾಸ್ಟ್ ನಡೀರಿ ಅಂತಂದ. ಈಗ ಸರ್ಪ ಅಂದದ್ದಕ್ಕ ಏನಾಯ್ತು, ಫಾಸ್ಟ್ ನಡೀರಿ, ಒಂದು ಶಬ್ದ ಉಲ್ಟಾ ಮಾತಾಡಂಗಿಲ್ಲ. ತ್ರಿಲೋಕಾಧಿಪತಿ ಇಂದ್ರ ಆಗ್ಬಿಟ್ಟ ನಾವು ನಹುಷ ಮಹಾರಾಜ, ಹೋಗಿ ಒಂದು ಮಾತು ಹೊಳ್ಳಿ ಆಡಂಗಿಲ್ಲ, ಒಂದು ಮಾತು ಏನು ಅನ್ನಂಗಿಲ್ಲ. ಏನಾಗ್ಬಿಡ್ತು, ಸರ್ಪ ಅಂದ್ರೆ ಅವಕ್ಕ ಫಾಸ್ಟ್ ಹೋಗ್ಬೇಕಂದ್ರೂ ಹೊತ್ಕೊಂಡು ಹೋಗ್ಲಕ್ ಸಾಧ್ಯ ಆಗ್ಲಿಲ್ಲ. ಸಪ್ತ ಋಷಿಗಳಿಗೆ ಎಲ್ಲೋ ಹೊತ್ಕೊಂಡು ಹೋಗ ನಡಿ ಅಂದ. ಸರ್ಪ ಅವ ಆಲಾರ್ದಕ್ಕೆ ಇವ ಏನ್ ಮಾಡ್ದ, ನಹುಷ ಮಹಾರಾಜ ಆ ಋಷಿ ಮುನಿಗಳಿಗೆ ಪಲ್ಲಕ್ಕೆ ಕೂತು ಬೆನ್ನಾಗ ಒದಿಲಕತ್ತ. ನೋಡ್ರಿ ಎಷ್ಟು ಘೋರ ಕಥೆಗಳದವ. ಇವೆಲ್ಲ ಗೊತ್ತಿದ್ದವ್ರಿಗೆ ಗೊತ್ತು, ಮುಂದಿನವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹಿಂದಿಂದ ಎಲ್ಲ ಚಂದ ಗೊತ್ತಿದ್ದವನಿಗೆ ಇದೆಲ್ಲ ಗೊತ್ತಾಗ್ತದ. ಅಧಿಕಾರ ಬುದ್ಧಿ ಏನ್ ಮಾಡ್ತು, ಒಂದು ಪಲ್ಲಕ್ಕೆ ಕೂತು ಸಪ್ತ ಋಷಿಗಳಿಗೆ ಹೊತ್ಕೊಂಡು ಹೋಗಂಗ ಮಾಡ್ತು. ಹೊತ್ಕೊಂಡು ಹೋಗಂಗ ಮಾಡಿ ಸರ್ಪ ಅಂದ. ಸರ್ಪ ಅಂತಂದ್ರೆ ಜಲ್ದಿ ನಡ್ರಿ, ಫಾಸ್ಟ್ ನಡ್ರಿ, ಬೇರೆ ಕೆಲಸದ ನನಗ ಅಂತಂದ. ಆಕಿ ಸಚಿದೇವಿ ಅವ್ ಯಾರ್ಯಾರ ಬಲ್ಲಿ ಹೋಗ್ಬೇಕಾಗಿರ್ತದ, ಅವ್ನಿಗೆ ಏನೇನೋ ದೇವಲೋಕದ ಒಳಗೆ ತಂದು ಜಮಾಯಿಸ್ಕೋಬೇಕಾಗಿರ್ತದೆ. ಈಗ ಆರಿಸಿ ಬಂದ್ ಕೂಡ್ಲೇನೆ ವಿಧಾನಸೌಧದಾಗ ಜಮಾಯಿಸ್ಕೋತಾರಲ್ಲ ಆಫೀಸ್ಗಳು, ಹಂಗ ಇವ್ರು ಏನೇನೋ ಜಮಾಯಿಸ್ಕೊಳ್ಳೋದಿರ್ತದ, ನಡಿ ಹೋಗಮ್ಮ ಅಂತೇಳಿ ಅವನು ಅಂತ ಪರಿ ಮಾಡ್ತಿರ್ತಾನ. ಇವು ತಡ ಮಾಡ್ತಿರ್ತಾವ ಮುದುಕರು. ಇವೇನು ಆಧ್ಯಾತ್ಮ ಸಾಧನೆಗೆ ಮಹತ್ವ ಕೊಟ್ಟವರು, ಶರೀರ ಎಲ್ಲ ಕೃಷಿ ಮಾಡ್ಕೊಂಡವರು, ಶರೀರಕ್ಕೆ ಬೆಲೆ ಕೊಡ್ಲಾಗುವಂತ ಸಪ್ತ ಋಷಿಗಳು ಆಧ್ಯಾತ್ಮ ಸಾಧನೆಗೆ ಮಹತ್ವ ಕೊಟ್ಟು ಅವ್ರ ಬಳಿ ತಪಶಕ್ತಿ ಇರ್ತದ. ಅವ್ರೇನು ಬೆನ್ನಾಗ ಒದಿಲಕತ್ತಿದ ಕೂಡ್ಲೇನೆ ಈಗ ಒಂದು ಲಿಮಿಟ್ ತನಕ ಮರ್ಯಾದೆ ಕೊಡ್ತಾರೆ, ಮತ್ತೊಂದು ಲಿಮಿಟ್ ತನಕ ಮರ್ಯಾದೆ ಕೊಟ್ಟರು ಅದು ಒಂದು ಲಿಮಿಟ್ ಮೀರಿ ಅತಿಯಾದ ಅಧಿಕಾರ ಮಾಡ್ಲಕತ್ತಿದ ಕೂಡ್ಲೇನೆ ಅದು ಸರ್ಪ ಅಂತ ಅಂದ್ರೆ ಜಲ್ದಿ ಹೋಗ ನಡಿ ಅಂತ ಇವ ಒದಿಲಕತ್ರ ಅವ್ರ ಬಳಿ ತಪಶಕ್ತಿಯನ್ನು ಬಳಸಿಬಿಟ್ರು. ಅವ್ರು ಒಬ್ರಿಗೊಬ್ರು ಸನ್ನೆ ಮಾಡಿಕೊಂಡು ಒಂದೇ ಸಲಕ ಇವರು ಏನಂದ್ಬಿಟ್ರು, ಸರ್ಪ ಅಂದ್ರೆ ಜಲ್ದಿ ನಡಿಲಕ್ಕೆ ಹೋಲಕತ್ತೀವಲ್ಲ ಅಂತೇಳಿ ಏನೋ ಅಂದ್ಬಿಟ್ರು. ಅದಕ್ಕೆ ನಾವು ಸರ್ಪ ನಾವು ಜಲ್ದಿನೇ ಹೋಲಕತ್ತೀವಲ್ಲ ಅಂತಂದ್ರು. ಎಲ್ಲಿ ಜಲ್ದಿ ಹೋಲಕತ್ತೀರಿ ಅಂತೇಳಿ ಬೆನ್ ಮೇಲೆ ವಾದ್ದ ಕೂಡಲೇ ಸರ್ಪಕ್ಕಿನ್ನ ಒಂದು ಮೀನಿಂಗ್ ಏನದು, ಒಂದು ಅರ್ಥ ಜಲ್ದಿ ನಡ್ರಿ, ಸರ್ಪ ಅಂದ್ರೆ ಜಲ್ದಿ ನಡ್ರಿ. ಸರ್ಪ ದಿನ ಒಂದು ಮೀನಿಂಗ್ ಏನದ, ಹಾವು. ಅದಕ್ಕೆ ಅವ್ರು 7 ಮಂದಿ ಕೂಡಿ ಒಂದೇ ಸಲಕ್ಕ ಏನ್ ಮಾಡ್ಬಿಟ್ರು, ಈ ಅರ್ಥದಲ್ಲಿ ಅವನಿಗೆ ಉತ್ತರ ಕೊಟ್ಬಿಟ್ರು. ಅದು ಪಲ್ಲಕ್ಕಿ ಕೆಳಗಿಟ್ರು. 7 ಮಂದಿ ಕೂಡಿ ಆ ಶ್ಲೋಕ ಅವ್ರ ಬಳಿ ಮಂತ್ರವಿದ್ಯೆ ಇತ್ತು. ಇವನು ಈ ಒಂದು ಪಲ್ಲಕ್ಕೆ ಕೂತವ ಸರ್ಪ ಆಗಿ ಹೋಲಿ ಅಂತೇಳಿ ಅವ್ರು ತಮ್ಮ ಮಂತ್ರವಿದ್ಯೆಯಿಂದ ಅವನಿಗೆ ಶಾಪ ಕೊಟ್ಬಿಟ್ರು. ಶಾಪ ಕೊಟ್ಟು ಕೂಡ್ಲೇನೆ ಏನದ,
ಪಲ್ಲಕ್ಕೆ ಕೂತಂತ ನಹುಷ ಮಹಾರಾಜ ಒಂದು ಸರ್ಪದ ಆಕಾರ ತಾಳಿ ಅಡವಿ ಒಳಗೆ ಹೊಕ್ಕೊಂಡ್ಬಿಟ್ಟ. ಅಧಿಕಾರ ಮೋಹ, ಸುಖ ಸಿಗ್ತದಂತೇಳಿ ಸುಖದ ವಿಳಾಸದ ಬೆನ್ನ ಹತ್ತಿ ನಿಜ ಸುಖದ ವಿಳಾಸ ಹಿಡಕು ಹೋಗ್ಬೇಕನ್ನೋದು ಗುರಿ. ನಿಜ ಸುಖದ ವಿಳಾಸ ಹಿಡಿದ ದಾರಿ ಮಿಥ್ಯ ಸುಖದ ದಾರಿ. ಮಿಥ್ಯ ಸುಖದ ದಾರಿ ಹಿಡಿದು ನಿಜ ಸುಖದ ವಿಳಾಸಕ್ಕೆ ಹೋಗಿ ತಲುಪ್ತೀನಿ ಅಂದ್ರೆ ಎಂದರೆ ಸಾಧ್ಯ ಅದ ಏನು? ಹೊಟ್ಟಿ ತುಂಬ ಮೆಣಸಿನ್ಕಾಯಿ ಬಜ್ಜಿ ತಿಂದು ನಾನು ಹೊಟ್ಟಿ ತಣ್ಣಗಿರ್ಲಪ್ಪ ಅಂದ್ರೆ ತಣ್ಣಗಿರ್ಲಕ್ಕೆ ಸಾಧ್ಯ ಅದ ಏನು? ಹೀಗಾಗಿ ಏನಾಗ್ಬಿಡ್ತು, ಅವ ಏನು ಈ ಸುಖದ ವಿಳಾಸ ಬೆನ್ನ ಹತ್ತಿ ಹೋಗಿ ದೇವೇಂದ್ರ ಪದವಿಗೆ ಹೋಗಿ ಅವ ಏನೆಲ್ಲ ಸಾಧನೆ ಮಾಡಿದ್ರೂ ಸಹಿತ ಅದೆಲ್ಲ ವ್ಯರ್ಥ ಮಾಡ್ಕೊಂಡ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ತಾರ, ಈ ದೇವೇಂದ್ರನ ಪದವಿಗೆ ಹೋಗಿ ಕುಂದಿರ್ಲಕ್ಕೆ ಆಶೀರ್ವಾದ ಮಾಡಂತವ್ರು ಯಾರು? ಬ್ರಹ್ಮ, ವಿಷ್ಣು, ರುದ್ರ. ಈ 3 ಮಂದಿಗೆ ಆ ಕೆಪಾಸಿಟಿ ಅದ. ಜೀವರುಗಳಿಗೆ ಪ್ರಮೋಷನ್ ಕೊಡಂಥದ್ದು, ಅವರಿಗೆ ವರ ಕೊಟ್ಟು ಉದ್ಧಾರ ಮಾಡೋಂಥದ್ದು. ಆ 3ಗೆ ಇವ್ರು ಏನ್ ಮಾಡ್ತಾರ? ಕಾಲ ಕಸ ಮಾಡ್ತಾರ. ಇವರು ತಿಳ್ಕೊರಿದು. ಬ್ರಹ್ಮ ಪದವಿಯನ್ನು ಅಲ್ಲೇ, ವಿಷ್ಣು ಪದವಿಯನ್ನು ಅಲ್ಲೇ, ರುದ್ರ ಪದವಿಯನ್ನು ಅಲ್ಲೇ. ನಿಮ್ಮ ನಿಜ ಶರಣರ ಪಾದವನ್ನು ಅರಿದಿಪ್ಪ ಪದವಿಯನ್ನೇ ಕರುಣಿಸು. ಇನ್ನ ಈಗ ಹೇಳಿದ್ನ, ನಿಜ ಶರಣ ಅಂದ್ರೆ ಒಬ್ಬ ಸದ್ಗುರು ಅಂದ್ರೆ ಹೆಂಗಿರ್ತಾನಂತ ಹೇಳಿದ್ನೇ ಇಲ್ಲ. ಅಂತ ಪದವಿಗಳು ನನಗೆ ಬೇಕಾಗಿಲ್ಲ. ನಿಜ ಶರಣ ಹೆಂಗಿರ್ತಾನಂತಂದ್ರ ಜಗದ್ವಿಖ್ಯಾತ, ಲೋಭ ಮೋಹ ದೂರ, ಜೀವಾತ್ಮ ಪರಮಾತ್ಮರ ಸ್ವರೂಪದ ಅರಿವುಳ್ಳವನು, ಶಿವಾದ್ವೈತ ಸಿದ್ಧಾಂತಿ. ಮತ್ತೆ ಆ ಸ್ವರೂಪ, ಸಿದ್ಧಾಂತದ ಸ್ವರೂಪ, ಬರೀ ಸಿದ್ಧಾಂತ ಹೇಳವ ಕೇಳವ ಅಲ್ಲ, ಅದರ ಸ್ವರೂಪ ಪ್ರಾಪಂಚಿಕ ವಿಷಯಗಳಲ್ಲಿ ವಿರತಿ ಭಾವವುಳ್ಳವನು, ಶಿವಧರ್ಮ ನಿಷ್ಠನು, ಸತ್ಯವಾದಿಯು, ಸದಾಚಾರ ಸಂಪನ್ನನು, ಕರುಣಾಮಯನು, ಲಿಂಗ ಪೂಜಾ ನಿಷ್ಠನು. ಸಂಜೆ ಪಾಠಕ್ಕೊಂದು 4-5 ಮಂದಿನೇ ಬರ್ಲಕತ್ತೀರಿ. ಇಂಥದೊಂದು ಅತ್ಯಂತ ಅಮೂಲ್ಯವಾದ ಜ್ಞಾನ ರತ್ನವನ್ನು ಕಳ್ಕೊಳಕತ್ತೀರಿ. ಸಂಜೆ ಪಾಠಕ್ಕೊಂದು 4-5 ಮಂದಿ ಬರ್ತೀರಿ, ಉಳಿದವರೆಲ್ಲ ಕಳ್ಕೊಳಕತ್ತೀರಿ. ನೀವೇನು ಆ ಪಾಠ ಬಿಟ್ಟು ನಿಮ್ದೇನಾದ ಅರ್ಜೆಂಟ್ ಲೌಕಿಕ ವ್ಯವಹಾರಗಳು ಅನಿವಾರ್ಯ ಇದ್ದು ಅಂತಂದ್ರೆ ಮಾಡ್ರಿ. ಸುಮ್ಮನೆ ತಿಂದು ನಾಯಿ ಮರಿ ಬಿದ್ದಂಗ ಹಾಸಿಗೆಗೆ ಬೀಳೋರು ನೀವು ದೊಡ್ಡ ಲಾಸ್ ಮಾಡ್ಕೊಳಕತ್ತೀರಿ. ಒಂದ್ ಸ್ವಲ್ಪ ನಿದ್ದೆ ಕೆಟ್ರೆ ಅಂತ ಸಾಯಂಗಿಲ್ಲ. 10-10:30 ತನಕ ಒಂದ್ ಸ್ವಲ್ಪ ಎತ್ತರ ಇರ್ಬೇಕಂತ ಸಂಕಲ್ಪ ಮಾಡಿ ಇಂತಿಂತ ವಿಷಯಗಳನ್ನ ಗ್ರಹಣ ಮಾಡ್ಬೇಕಂತ ನಿಮಗೆ ಕೇಳ್ಕೊಳಕತ್ತೀವಿ ನಾವು. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು. ತಿಂದು ಬೀಳೋದಕ್ಕೆ ಒಂದು ಸಂಜೆ ಪಾಠ ಕಳ್ಕೊಳ್ಳೋದು ಎಂತ ಕಡು ಮೂರ್ಖರದಿರಿ ಅನ್ನೋದು ನೀವು. ನಾನು ನಿಮಗೆ ಬೈದದ್ದು, ನಾನು ನಿಮಗೆ ಬೈಯಲ್ಲ. ನೀವೇನ್ ಮಾಡ್ಬೇಕು, ನಿಮ್ಮ ಮನಸ್ಸಿಗೆ ಬೈಕೋಬೇಕು. ನಿಮ್ಮ ಮನಸ್ಸಿಗೆ ಎಲೆ ಮನಸ್ಸೆ ನೀನ್ ಎಂತ ಕಡು ಮೂರ್ಖಾದಿ ಅಂತ ಒಂದು ಪಾಠ ಬಿಟ್ಟು ತಿಂದು ಬೀಳ್ತಲ್ಲ ಅಂತೇಳಿ ಅನ್ಬೇಕು. ಏನ್ 10-11 ಮಕ್ಕೊಂಡ್ರಿ ಏನ್ ಸಾಯಂಗಿಲ್ಲ. ಅದು ಎದಕ್ಕೆ ಅಂತ ಪರಿ ಮಕ್ಕಳಿಗೆ ಕೊಡ್ತಾ ಇರ್ತಿರೋ, ಏನ್ ಮಾಡ್ತೀರ? 9 ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತು ಜ್ಞಾನ ಕೇಳಿ ಅದನ್ನ ಗ್ರಹಣ ಮಾಡಿ ಅದರದೇ ಅರಿವಿನಾಗ ಮಕ್ಕಬೇಕನ್ನೋದು ಬರ್ಲಿಲ್ಲ ಅಂತಂದ್ರೆ ಏನು? ಹೀಗಾಗಿ ಏನಪ್ಪಾ ಅಂತಂದ್ರೆ ಇವು ನೋಡ್ರಿ, ಇವೆಲ್ಲ ಅಂದ್ರೆ ನಿಮ್ಮ ಶರಣರ ಪಾದವನ್ನು ಅರಿದಿಪ್ಪ ಪದವಿಯನ್ನೇ ಕರುಣಿಸುವ ಅಂದ್ರೆ ಒಬ್ಬ ಚಲೋ ಸಜೀವ ಗುರು, ಜೀವಂತ ಗುರು ಇರಬೇಕು. ಸತ್ತವ್ರದ್ದು ಶಾಸ್ತ್ರ, ಸತ್ತ ಗುರುಗಳಿಂದ ಯಾರು ಉದ್ಧಾರ ಆಗಂಗಿಲ್ಲ. ಅವ್ರ ಶಾಸ್ತ್ರ, ಆ ಗುರುಗಳು ನಮಗೇನು ಮಾರ್ಗದರ್ಶನ ಅಷ್ಟೇ, ಅವರಿಂದ ಮೋಕ್ಷ ಆಗಂಗಿಲ್ಲ. ಅವ್ರನ್ನೇನು ಮೆರವಣಿಗೆ ಮಾಡಿದ್ರು ಅಷ್ಟೇ, ಅವ್ರಿಗೆ ಗೌರವ ಕೊಡೋದ್ರ ಸಲುವಾಗಿ ಅಷ್ಟೇ ಹೊರತು ನಮಗೆ ಏನಾರೇ ಸಿದ್ಧಿ ಸಾಧನೆ ಆಗ್ಬೇಕಾದ್ರೆ ಸಜೀವ ಗುರುಗಳಿರ್ಬೇಕು. ಈ ತರ ಹೇಳಿ ಎಲ್ಲಿಗೆ ಬಂತು? ದೇವೇಂದ್ರ ತನಕ ಇರುವಂತ ಸುಖ ಅನಿತ್ಯ ಸುಖ, ನಿಜ ಸುಖ ಅಲ್ಲ ಅಂತ ಹೇಳಿದ್ರು. ಇದರ ಮುಂದಿನ ಭಾಗ ಮತ್ತೆ ನಾಳೆ ಹೇಳೋಣ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಸುಖವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣ.
ಮುಂದೇನು ಮಾಡ್ತೀರಿ ನೋಡಿ. ಸುಖದ ವಿಳಾಸಗಳು ಯಾವುವಂತಂದ್ರೆ ಏಕಾಂತ ಮತ್ತು ನಿಷ್ಕಾಮ ಸುಖದ ವಿಳಾಸಗಳನ್ನು ಮತ್ತು ಈ ಲೋಕಪತಿಯಾದಂತಹ ದೇವೇಂದ್ರನ ಒಂದು ಕಥೆಯನ್ನು ಕೂಡ ಹೇಳಿದರು. ದೇವೇಂದ್ರ ರೀತಿಯಾಗಿ ತನ್ನ ಒಂದು ಮೋಹದಿಂದ ಮತ್ತು ದೇವೇಂದ್ರನ ಪತ್ನಿ ನೌಶಾನ್ನವನು ದೇವೇಂದ್ರನ ಒಂದು ಪದವಿವರೆಗೆ ಹೋಗಿ ತನ್ನ ಒಂದು ತಪಶಕ್ತಿಯಿಂದ ದೇವೇಂದ್ರ ಪದವಿವರೆಗೆ ಹೋಗಿ ದೇವೇಂದ್ರನ ಒಂದು ಪದವಿಯನ್ನು ಯಾವ ರೀತಿ ಸಪ್ತಋಷಿಗಳಿಂದ ಪಡೆದುಕೊಳ್ತಾನೆ ಅನ್ನೋದನ್ನ ಮೋಹದ ಒಂದು ಆಶೆಯಿಂದ ಸ್ವರೂಪವನ್ನೇ ಪಡೆದುಕೊಂಡ ಕರ್ಮದೇವತೆ, ಜೀವದೇವತೆ, ಪ್ರಧಾನ ದೇವತೆ, ದೇವತೆ ಯಾವ ರೀತಿ ಅರ್ಥವನ್ನು ಮತ್ತೆ ಮುಖ್ಯದೇವತೆ ಶ್ರೀಪಾದಶುರುದ್ರ ಪಾದಶುರುದ್ರ ಮತ್ತು ಅಷ್ಟವಟುಗಳು ಮುಖ್ಯ ದೇವತೆಗಳು ಮತ್ತು ಅಜಾನ ದೇವತೆ ಜ್ಞಾನವನ್ನು ನಮಗೆ ತುಂಬ ಹೃದಯದ ಅಭಿನಂದನೆಗಳು. ಮಂಗಲಾಚರಣೆ ಬ್ರಹ್ಮನಿಷ್ಠ ಗುರುಮಾತ್ಯಾದ 4 ಗೌರವ ನಿತ್ಯಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ಹಿತವನ್ನು ಬೋಧಿಪಗೆ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ. ಓಂ ಚೈತನ್ಯ
अजयं शाश्वतं शान्तं व्योमातीतं निरञ्जनं नादबिन्दु कलातीतं तस्मै श्रीगुरवे पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति 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 परमानंद प्राप्ति भव सर्वदुःखनिवृत्ति भव इष्टार्थसिद्धिरस्तु यशस्वी भव ॐ शान्ति 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 ಎಲ್ಲರಿಗೂ ಶರಣು ಶರಣಾರ್ಥಿ. ಒಂದು ವಿಶೇಷ ಸೂಚನೆ, ಈ ತಿಂಗಳ 27ನೇ ತಾರೀಕಿಗೆ ಉಡುಪಿ ವಾರ್ಷಿಕೋತ್ಸವ ಹೋಗೋದ್ರಿ. ದಯವಿಟ್ಟು ಎಲ್ಲರೂ ತಯಾರಾಗಲಿ. ಮಾನಸೇಶ್ವರ ಕಡೆ ನಮ್ಮ ಒಂದು ಕಾಣಿಕೆಯನ್ನು ಸಲ್ಲಿಸ್ತೇವೆ. ಎಲ್ಲರೂ ಸಲ್ಲಿಸ್ತಾ ಇದ್ದಾರೆ. ಈಗ ಇದು ಮತ್ತೆ 27ನೇ ತಾರೀಕು ಹೋಗುತ್ತಾರೆ. ಸೋಮವಾರ ಆಗ್ತವೆ. 27ನೇ ತಾರೀಕು ಎಲ್ಲರಿಗೂ ಶರಣ ಶರಣ.